ಲೈಫ್ನ ಆಯವ್ಯಯದ ಲೆಕ್ಕ ಹಾಕೋದು. ಯಾರಿಗೆ ಆ ವಿಷಯದಲ್ಲಿ ತೊಂದರೆ ಇದೆ ಅದರಿಂದ ಹೊರಗೆ ಬರೋದಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಮಾಡೋದು. ತುಂಬ ಹಿಂದಿನಿಂದಲೂ ಒಂದು ನಂಬಿಕೆ ಇದೆ, ಪೂರ್ವಜನ್ಮ ಕೃತ ಪಾಪಗಳು ನಮ್ಮನ್ನು ಬೇರೆ ಬೇರೆ ರೂಪದಲ್ಲಿ ಕಾಡ್ತವೆ ಅಂತ. ಆ ರೀತಿ ಅದು ಲೌಕಿಕ ಸಮಸ್ಯೆಗಳಿರಬಹುದು, ಆರೋಗ್ಯದ ಸಮಸ್ಯೆಗಳಿರಬಹುದು. ಅಂತಹ ಸಂದರ್ಭಗಳಲ್ಲಿ ಅದರಿಂದ ಹೊರಗೆ ಬರೋದಕ್ಕೆ ಮಾರ್ಗದರ್ಶಕರಾಗಿ ಶ್ರೀಮತಿ ನಳಿನಿಯವರು ಹಾಗೂ ಪ್ರಭಾಕರನ್ ಅವರು ಕಳೆದ 20 ವರ್ಷಗಳಿಂದ ಅನೇಕರಿಗೆ, ಸಾವಿರಾರು ಜನರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆಗಲೇ ಹೇಳಿದ ಹಾಗೆ 5 ದಿನ ಕಚೇರಿಯಲ್ಲಿ ಅಧಿಕೃತವಾದ ಕೆಲಸ, ಉಳಿದ 2 ದಿನ ಏನು ರಜೆ ಇರುತ್ತೆ ಆ ಸಮಯದಲ್ಲಿ ರಾಜ್ಯದ ವಿವಿಧ ಭಾಗಗಳಿಗೆ, ಒಂದು ದಿನವೂ ಅವರು ತಮ್ಮ ಸ್ವಸ್ಥಾನದಲ್ಲಿರಲ್ಲ. ಆ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿ ತಮ್ಮ ಸೇವಾ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಅದಕ್ಕಾಗಿ ಅವರು ಅಭಿನಂದನೀಯರು. ನಮ್ಮ ದೇಶದಲ್ಲಿ ನಾವು ಇತಿಹಾಸವನ್ನು ಗಮನಿಸಿದ್ರೆ, ಇವತ್ತು ಕೂಡ ಗಮನಿಸಿದ್ರೆ, ದೊಡ್ಡ ದೊಡ್ಡ ಆಂದೋಲನಗಳು ನಡೀತಾನೆ ಬಂದಿದೆ. ವಿಶೇಷವಾಗಿ ಸಾಮಾಜಿಕ ಮತ್ತು ರಾಜಕೀಯ ಆಂದೋಲನಗಳು, ಚಳುವಳಿಗಳು, ಪ್ರತಿಭಟನೆಗಳು ನಮಗೆ ಪತ್ರಿಕೆಗಳಲ್ಲಿ ಸುದ್ದಿ ಆಗುತ್ತೆ. ಆದರೆ ಅದೆಲ್ಲಕ್ಕಿಂತಲೂ ಹೆಚ್ಚಿನದಾಗಿ ಈ ದೇಶವನ್ನು, ಸಮಾಜವನ್ನು ಸಚೇತನವಾಗಿ ಉಳಿಸಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಧಾರ್ಮಿಕ ಚಳುವಳಿ, ಮೂವ್ಮೆಂಟು. ಅದು ವಚನಕಾರರದಿರಬಹುದು, ಅದಕ್ಕೂ ಮುಂಚೆ ಅದಾದ ನಂತರ ಬಂದ ದಾಸರದಿರಬಹುದು, ಭಕ್ತಿ ಪಂಥ ಇರಬಹುದು, ಆ ನಂತರದಲ್ಲಿ ಬಂದ ನಾರಾಯಣಗುರು, ಜ್ಯೋತಿಬಾ ಫುಲೆ, ಈ ರೀತಿಯಲ್ಲಿ ಧಾರ್ಮಿಕತೆಯ ಹಿನ್ನೆಲೆಯಿಂದ ಬಂದ ಸಾಮಾಜಿಕ ಚಳವಳಿಗಳಿರಬಹುದು. ಅವು ನಮ್ಮ ದೇಶವನ್ನು ಸಚೇತನಗೊಳಿಸಿವೆ, ಸಚೇತನವಾಗಿ ಉಳಿಸಿವೆ. ಸಮಾಜದಲ್ಲಿ ಒಂದು ಲವಲವಿಕೆಯನ್ನು ಮತ್ತು ಒಂದು ಸಕಾರಾತ್ಮಕ ಚಿಂತನ ಪ್ರವಾಹವನ್ನು ಅವು ಕಾಪಾಡಿಕೊಂಡು ಬಂದಿವೆ. ಆ ಸಾಲಿಗೆ ಸೇರ್ಪಡೆಯಾಗಿ ನಿಲ್ಲತಕ್ಕಂತಹ ಒಂದು ಮೂಮೆಂಟ್, ಒನ್ನೆಸ್ ಮೂಮೆಂಟ್ ಅಂತಕ್ಕಂಥದ್ದು, ಒನ್ನೆಸ್ ಯೂನಿವರ್ಸಿಟಿ, ಕಲ್ಕಿ ಭಗವಾನರ ಚಿಂತನೆಯಿಂದ ಪ್ರೇರಿತವಾದ, ಸ್ಫೂರ್ತಿ ಪಡೆದ ಈ ಚಳುವಳಿ ನಮಗೆಲ್ಲರಿಗೂ ಈಗಾಗಲೇ ಪರಿಚಿತವೇ ಆಗಿದೆ. ಅದು ತನ್ನ ವಿವಿಧ ರೀತಿಯ ಸಮಾಜೋಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ, ಸೇವಾ ಕಾರ್ಯಗಳ ಮೂಲಕ ಈ ಸಮಾಜದಲ್ಲಿ ಸಂಚಲನೆಯನ್ನು ಮೂಡಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದರ ಭಾಗವಾಗಿ ಶ್ರೀ ನಳಿನಿಯವರು ಹಾಗೂ ಪ್ರಭಾಕರನ್ ಅವರು ಕಳೆದ 20 ವರ್ಷಗಳಿಂದಲೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವರು ಈ ಸಭೆಯಲ್ಲಿ ಸೈನ್ಸ್, ಸ್ಪಿರಿಚುಯಾಲಿಟಿ ಆ್ಯಂಡ್ ಗಾಡ್ ಈ ವಿಷಯವಾಗಿ ತಮ್ಮ ಪ್ರಸ್ತುತಿಯನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. Namaste to all of you. Is it comfortable if I speak in English? Or anybody is having difficulty? I'll be interchanging because I'm not very conversant with Kannada. Sorry to say that. I'll be interchanging also. But now let us see what is this movement all about. Let us see our temple first. All of you can see the video. In the year So, you will just see what Bhagavan speaks about the Oneness University, what type of university it is. I hope all of you have got a brochure about the Oneness University. You can just go through the brochure and just see what Bhagavan speaks about Oneness University.
Gentlemen, there's some problem with the video. I hope you all will bear with it. But nevertheless, we will just give you an insight about this university. This university exists not to give any particular education, not to make you masters of some art, not to give you some knowledge to compete in some exams. It is to teach you how to live, what it is to be a human being. Now the question is, most of you would be thinking here, are we not human beings now? Yes, we are all very much in the human body. We are all very much in the human body, but deep inside us, it is only muck. I am sorry to say this. This is what we have been experiencing. This we have practically seen what it is to see within oneself. There are many ways to bring a qualitative change in your life. Volume is to be reduced. Okay. Now it is audible, sir? Okay? Okay. Sorry. So, there are many techniques, there are many books, there are many knowledgeable books to give you a semblance of quality of your life. A semblance of quality. But we cannot expect a great transformation. So Oneness University aims at bringing in a conscious change, a shift in the brain pattern itself. It's very scientific. It is very, very scientific. That is why for the connection we have just used science, spirituality and God. That is how we see it. We are all very much interested in scientific views, scientific discoveries. Yes, science has given us comforts. Science has given us luxuries. Science has given us very good communication aspects. Technologically, we are wonderful. Yes. But this aspect of science is progressively being used. Is progressively being used in the destructive way. That is what has been seen in the recent past. We are talking nowadays in the scientific way of which country is having the most number of nuclear power. He is a superpower. He is a superpower. China has got so many missiles. America has got so many missiles. Russia is now in a cold war with America. All this nonsense we are speaking. But science has not made any inroads within oneself. If you go deep down yourself, it is only anger, jealousy, whatnot, to name a few. So, Oneness University aims at getting you connected with your personal God. We are not advocating here. When we came here, we heard somebody telling it's a cult. Sorry, gentlemen, it's not a cult. Please remember, Oneness University is only here to bring you closer to your personal God. This should go into everybody very seriously. It could be Rama, it should be Krishna, it could be Parvati, it should be Lakshmi. It can be anybody in this world. You can be belonging to any faith. We are not talking about religion. Religion has given us only fear. Other than fear, religion cannot give anything. Because religion puts around a ring around you, no? So that you don't go this side or that side. So religion, all these days, has given us only fear. We are not talking about religion. Religion is personal. You can choose your religion. But within the personal, for example, if I'm a Christian, if I'm close to Christ, you will discover what is oneness, what oneness wants you to do. It will bring you more personal and more closer to your personal God, whichever God you believe. So I think it should not be difficult for anybody to just follow Amma and Bhagwan if you find it comfortable, or to just get connected with your personal God. If everybody can just close their eyes for 2 minutes and just get connected
with your personal God. Please, gentlemen. Thank you. You all can open your eyes. Thank you. So, what is the way out? Is the question. Science has given us all the comforts, all the luxuries, but still man is not happy. Do we all know the reason? Anybody? Do you know the reason? Sir? Pardon? If the session is interactive, we will learn a lot today. Most of your problems we can get solved here itself. Sir? No contentment in the life. Do you all agree? We have to start inner journey. Yes? Selfishness. We are greedy. What? The ease. Okay. Anything else, sir? We have some inherent defects. We have got some inherent defects. That is in case of every human being. Okay. So, overcome these things. Oh, we are searching for happiness outside. Exactly. They are also human beings, sir. Qualified to be human beings. So, all this what you have told is absolutely correct according to you. ನಿಮ್ಮ ಸತ್ಯ ಅದು. ಒಬ್ಬೊಬ್ಬರಿಗೆ ಅವರವ್ರ ಸತ್ಯ ಇರ್ತದೆ, ಅವರವ್ರ ಅಭಿಪ್ರಾಯ ಇರ್ತದೆ. ಆ ಅಭಿಪ್ರಾಯ ಮೇಲೆ ನಾವು ಕಂಡೀಷನ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೀವನ ಈ ಥರ ಇದೆ ಅಂತ ನಾವು ಕಂಡೀಷನ್ ಮಾಡ್ಕೊಂಡಿದ್ದೀವಿ. ನೋ ಪ್ರಾಬ್ಲಮ್, ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ what is the solution? Should we keep cribbing? Like somebody told, politicians. Should we keep complaining about politicians? They are like that. Why cannot we accept the fact? One gentleman told there are inherent defects. Inherent defects. We are born with some defects. So, these defects comes only to human race. Okay, no problem. But can we separate all these things? Whatever the defects. We are in search of something. Can we separate all these things? Or shall I say, are we interested to become better human beings? Yes, sir? I can hear only few voices. Yes, thank you. I don't know whether we'll have so much of time. Nevertheless, let us see what oneness
says about. Sir? Once you conclude your say, we will come up with our terms. We are here to listen to you. Sir, it would be very interesting if you all interact. We can get more clarity. There will be many questions. Many of them will not wish to ask because they are in a crowd. We will ask in the end. You tell what you want. Because you want to tell something, you Give tell us some time, something. we will raise questions. Okay, sir. Intelligent people here who are wisdom, who have wisdom enough. Thank you, sir. Thank you. We are also honored to speak in front of such wise people. They will be able to understand better. Thank you. So, coming back to science. Coming back to science. Science does not speak about relationships. Science does not speak about happiness. Science does not speak about joy. Science does not speak about oneness. Science does not speak about what it is to be in a family. What are we searching for? It does speak for truth, science. Yes, sir. Thank you so much. It does speak for truth. Now, what is science? Suppose, if I say there's a fan running here, this fan would not be running if there's no current. If there's no current. So, what is the purpose of science? Science uses a modem to conduct itself. Science uses a modem to conduct itself. If there is no electricity, could we have a fan? Could we have a light? Okay, now what is this electricity? Can we see electricity? Can we see it, sir? Science has not shown it what is electricity. It's only shown it in the manifested form, but it cannot explain what is electricity. So science is very much in a primitive stage. Instead, what Bhagavan says, if we can discover what it is to relate, if we can discover what it is to relate between oneself and within the family, maybe it is your father, your mother, your brother, your sister, your children, your friends, whoever it is, can we not be happy? Man today, as a gentleman told, is searching for happiness in the outside world, which is not there. Happiness is not in the outside world. Happiness is very much within. I can decide if I could be happy or sad depending upon the pre-notions I carry in the back of my mind. I can decide it. There was a great scientist whom I would like to quote. He was an eminent scientist making 208 odd discoveries. A great scientist, Mr. Albert Einstein. Mr. Albert Einstein, I can say, was more of a spiritual scientist. He was not scientist as a common scientist, word scientist means to others. He was very much in touch with God. No wonder he could make so many discoveries. But people during that time, due to industrialization and other things, people started doubting Einstein itself. But the Einstein mechanism, E is equal to mc square, has been used very destructively. So, Einstein thought, Einstein in fact has written some 114 letters which is recently released. If you'll go to the website, you can have a glance at the letters. One of the letters which is very striking
And it's very apt coming from such a great person who have discovered so many things in this world. If I may read from the letter, please listen, sir. This letter is written by Einstein to his daughter, Lesrel. When I proposed the theory of real relativity, very few understood me, and what I will reveal now to transmit to mankind will also collide with the misunderstanding and the prejudice in the world. I ask you to guard the letter as long as necessary, years, decades, until society is advanced enough and accept what I explained below. This is an extremely powerful force. So far, science has not found a formal explanation to. It is a force that includes and governs all others and is even behind any phenomenon operating in the universe and has not yet been identified by us. This universal force is love. When scientists look for a uniform theory of universe, they forgot the most important unseen force. Love is light that enlighten those who give and receive it. Love is gravity because it makes some people feel attracted to others. Love is power because it multiplies the best we have and allow humanity not to be extinguished in the blind selfish. Love unfolds and reveals. For love we live and die. Love is God, God is love. This force explains everything and gives meaning to life. This is the variable that we have ignored for too long. This is a variable we have ignored for too long. Maybe because we are afraid of love because it is the only energy in the universe that man has not learned to drive at will. Man has not learned to drive at will. To give visibility to love, I made a simple substitution in my famous equation, E is equal to mc squared. Please listen carefully, sir. If instead of E is equal to mc squared, we accept that energy to heal the world can be obtained through love, multiplied by the speed of light squared, we arrived at the conclusion that love is the most powerful force there is because it has no limits. After the failure of humanity in the use and control of other forces of universe that have turned against us, it is urgent that we nourish ourselves with another kind of energy. If we want our species to survive, if we are to find meaning in life, if we want to save the world and every sentient being that inhabits it, love is one and the only answer. Perhaps we are not yet ready to make a bomb of love, a device powerful enough to extremely destroy the hate, selfishness and greed that devastate the planet. However, each individual carries within them a small but powerful generator of love whose energy is waiting to be released. When we learn to give and receive this universal energy, dear Lesrel, we will have affirmed that love conquers all, is able to transcend everything and everything because love is a quintessence of life. I deeply regretted not having been able to express what is in my heart, which has quietly beats for you all my life. Maybe it's too late to apologize, but as there is a relative, I need to tell you that I love you, and thanks to you, I have reached the ultimate answer. This is a letter written by Albert Einstein. He says that if instead of E is equal to mc square, if instead of that mass, the M, a quintessence of love which is there in all of us, if it is shared at the speed of light squared,
at the speed of light, we will all be making a wonderful human being of ourselves. This is what Einstein itself has told. I'm not a person embodied with completely love. I'm also learning like all of us. But what Einstein meant those days is about 40-50 years story. Those days itself, he had come with a concrete solution to human problems. He had come to a concrete solution for human problems. Maybe we have ignored it, gone too much towards scientific understanding, towards scientific discoveries, and thinking science is supreme. Science should be spiritually tuned. It's not that spirituality should be scientifically understood. Science should be spiritually. In fact, they are both brothers. The problem is, science could not accept itself as a younger brother. What all discovery science has made, it was there. If you take Newton, he discovered what is gravity. Gravity was already there. He discovered it. It's not Newton gave a new thing called gravity, or Einstein gave a new thing called E is equal to mc squared. It was there. It has been discovered. So it is spiritual to understand science rather than scientifically trying to understand spirituality. It is not possible. We can never scientifically understand spirituality because science doesn't deal with the self. It may deal with the outer, external self, but not with the inner self. To speak more about it, I would invite my dear wife, Nalini, to speak about the conscious and unconscious mind. We are having problem with the video. We had come here with a very powerful video. I am very sorry we could not show it to you. Maybe another day we can make it. We want to just tell you what is the solution for all these things, all these sufferings is only enlightenment. That is what Amma and Bhagwan have come down to give it to you. The main purpose of Amma and Bhagwan's avatar is to liberate man unconditionally from suffering. It is not a cult. It is not a religion. Anybody can follow it. Anybody can get results from it, as we have got it. We are doing this service for the past 20 years. It's only giving us more and more energy. What energy Einstein is talking about. That same energy is percolating within our families. This is what is the need of the hour. So, gentlemen, kindly bear with Nalini. Thank you. ಎಲ್ಲರಿಗೂ ನಮಸ್ಕಾರ. ಪ್ರಭಾಕರಂಜಿ ಹೇಳ್ತಾ ಇದ್ರು, ನಾನು ಕನ್ನಡದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಆದರೆ ನನ್ನ ಕನ್ನಡದ ಜೊತೆಗೆ ಸ್ವಲ್ಪ ತಡ್ಕೊಳ್ಬೇಕು. ಬಿಕಾಸ್ ಐ ಹ್ಯಾವ್ ಲರ್ನ್ಡ್ ಕನ್ನಡ. ಬೇಸಿಕ್ಲಿ ಐ ಆಮ್ ಎ ತಮಿಲಿಯನ್. ಸೊ ನನ್ನ ಕನ್ನಡ ತಪ್ಪಾಗಿದ್ದರೆ ಶ್ರಮಿಸಬೇಕು. ಬಟ್ ಭಗವಾನ ಸಂದೇಶವನ್ನು ನಿಮ್ಮ ಹೃದಯವನ್ನು ತಲುಪಬೇಕಂತ ನನ್ನ ಇಚ್ಛೆ. ಯಾಕೆಂದರೆ ಈ ಧರ್ಮಕ್ಕೆ ನಾನು ಬಂದಾಗ ತುಂಬ ಕಷ್ಟ ಅನುಭವಿಸಿದೆ ನಾನು. ಅಮ್ಮ ಭಗವಾನ್ ತೋರಿಸ್ಕೊಟ್ಟಿರುವಂಥ ಮಾರ್ಗದಲ್ಲಿ ಇವತ್ತು ನಿಮ್ಮ ಮುಂದೆ ಮಾತಾಡೋಷ್ಟು ಧೈರ್ಯ, ಅಷ್ಟು ಜ್ಞಾನವನ್ನು ಅನುಭವ ಮೂಲಕ ನನ್ನ ಒಳಗಡೆ ತುಂಬಿಟ್ಟಿದ್ದಾರೆ. ಸೊ ಇವತ್ತು ಪ್ರಭಾಕರಂಜ್ ಹೇಳ್ತಾ ಇದ್ರು ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಮಾತಾಡ್ತೀನಿ ಅಂತ. ಸಾರಿ, ಟುಡೇ ಐ ವಿಲ್ ಸ್ಪೀಕ್ ಅಬೌಟ್ ಕರ್ಮ, ಬಿಕಾಸ್ ಟು ಅಂಡರ್ಸ್ಟ್ಯಾಂಡ್ ಅನ್ಕಾನ್ಷಿಯಸ್ ಮೈಂಡ್ ಇಟ್ ರಿಯಲಿ ಟೇಕ್ಸ್ ಟೈಮ್ ಆ್ಯಂಡ್ ಇಟ್ ಇಸ್ ಅ ವೆರಿ ಟಫ್ ಲೆಸನ್ ಟು ಲರ್ನ್. One has to spiritually grow to understand what is unconscious mind, which is ruling all these years from the time we were born. So, ಅದನ್ನು ಇನ್ನೊಮ್ಮೆ ನೋಡೋಣ. ಇವತ್ತು ಯಾರೋ ಹೇಳ್ತಿದ್ರು, we are searching happiness in the outer world. Actually, ಈ ಧರ್ಮನೇ ದುಃಖ ಇರೋರಿಗೆ ಮಾತ್ರನೇ. ದುಃಖದಿಂದ ನಿಮಗೆ ಹೊರಗಡೆ ಬರಬೇಕು ಅಂತ ಇಚ್ಛೆ ಇದ್ದರೆ ದಿಸ್ ಡೋರ್ಸ್ ಆರ್ ಓಪನ್ಡ್. ನಾಟ್ ಒನ್ ವೇ, ಥೌಸಂಡ್ಸ್ ಆಫ್ ವೇಸ್. ಒಂದೇ ಮಾರ್ಗ ಇಟ್ಕೊಂಡು ಅದರಲ್ಲಿ ಪ್ರಯಾಣ ಮಾಡೋಕ್ಕೆ ಇಚ್ಛೆ ಪಡೋದ್ರಿಂದ
ಸಾವಿರಾರು ಮಾರ್ಗಗಳಿವೆ ನಿಮಗೆ ಆ ದುಃಖದಿಂದ ಹೊರಗಡೆ ಬರಲಿಕ್ಕೆ. ಮ್ಯಾನ್ ಇಸ್ ಕಾನ್ಸ್ಟೆಂಟ್ಲಿ ಸರ್ಚಿಂಗ್ ಫಾರ್ ಸಲ್ಯೂಷನ್. ದುಃಖ ಅಂತ ಹೇಳುವಾಗ ಸಾಮಾನ್ಯವಾಗಿ ಮನುಷ್ಯನು ಹೊರಗಡೆ ಪ್ರಪಂಚದಲ್ಲಿ ಹುಡುಕ್ತಾನೆ. ಇಫ್ ಯು ಸಿ ಹೊರಗಡೆ ಪ್ರಪಂಚ ಏನು, ಆ್ಯಕ್ಚುಲಿ ಒಂದು ಕತೆ ಹೇಳ್ತೀನಿ ನಿಮಗೆ. ಈ ಕತೆ ಹೇಳಿ ನಾನು ಈ ಪಾಠವನ್ನು ಹೇಳ್ಕೊಡ್ಬೇಕಾದ್ರೆ ನೀವು ಮನೆಗೆ ಹೋಗುವಾಗ ಯಾವುದೋ ಒಂದು ಸಂದೇಶವನ್ನು ತಗೊಂಡು ಹೋಗ್ತೀರಾ. ಮನುಷ್ಯನು ಒಂದು ಮನೆ ಸಿಕ್ಬಿಟ್ರೆ ನನಗೆ ಆನಂದ ಅಂತ ಹೇಳ್ತಾನೆ, ಮದುವೆ ಆಗಿಬಿಟ್ರೆ ನನಗೆ ಆನಂದ ಅಂತ ಹೇಳ್ತಾನೆ. ಮದುವೆ ಆಗಿದೆ, 10 ವರ್ಷ ಆಗಿದೆ, ನನಗೆ ಮಗು ಹುಟ್ಟಿಲ್ಲ, ಮಗು ಹುಟ್ಟಿದ್ರೆ ಆನಂದ ಅಂತ ಹೇಳ್ತಾ ಇರ್ತಾನೆ. ಕಾರ್ ತಗೊಂಡ್ರೆ ಆನಂದ ಅಂತ ಹೇಳ್ತಾನೆ. ಒಂದೊಂದಾಗಿ ಸಿಕ್ಕಿದ್ರೆ ಆನಂದ 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 ಅಂತ ಹೇಳ್ತಾನೆ ಇರ್ತಾನೆ. ಆದರೆ ಮನೆ ಕಟ್ಟಿರೋನ ಹತ್ರ ಹೋಗಿ ಕೇಳಿಬಿಟ್ಟು ನೀವು ಸಂತೋಷವಾಗಿದ್ದೀರ ಅಂತ ಕೇಳಿದ್ರೆ ಇಲ್ಲ. ಮದುವೆ ಮಾಡ್ಕೊಂಡಿರೋ ಹತ್ರ ಹೋಗಿ ಕೇಳಿ ನೀವು ಖುಷಿಯಾಗಿದ್ದೀರಾ ಅಂತ ಇಲ್ಲ. ಮಕ್ಕಳ ಹೆತ್ತಿದ್ರ ಹತ್ರ ಹೋಗಿ ಕೇಳಿ ನೀವು ಖುಷಿಯಾಗಿದ್ದೀರಾ ಅಂತ ಇಲ್ಲ. ಸೊ ಹ್ಯಾಪಿನೆಸ್ ಅನ್ನೋದು ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ಇಲ್ಲ. ಇಟ್ ಈಸ್ ಸಮಥಿಂಗ್ ಟು ಹ್ಯಾಪನ್ ವಿದಿನ್. ದಟ್ ಈಸ್ ವೈ you have to start the inner journey. Somebody said, we have still yet to start the inner journey. Because the whole universe is within. Because the whole universe has contributed to you. Various ways, ಬೇರೆ ಬೇರೆ ರೀತಿಯಲ್ಲಿ, ಸಹಾಯದ ಮೂಲಕ, ಜ್ಞಾನದ ಮೂಲಕ, ನೀವು ತಿನ್ನುವಂಥ ಆಹಾರ ಮೂಲಕ, ಆ ಪ್ರಕೃತಿಯಲ್ಲಿ ನೀವು ತಗೊಳ್ಳುವಂಥ ಗಾಳಿ ಮೂಲಕ, ಬೆಳಕು ಮೂಲಕ ಎಲ್ಲವೂ ನಿಮಗೆ ನೀಡಿದೆ. ಎಲ್ಲವೂ ನಿಮ್ಮ ದೇಹದ ಒಳಗಡೆ ಇದೆ. ಇಡೀ ಪ್ರಪಂಚ, ದೇವರು, ಕೋಪ, ಆನಂದ, ಪ್ರೀತಿ ಎಲ್ಲವೂ ಒಳಗಡೆ ಅಡಗಿದೆ. ಬಟ್ ಮ್ಯಾನ್ ಇಸ್ ಕಾನ್ಸ್ಟೆಂಟ್ಲಿ ಎಸ್ಕೇಪಿಂಗ್, ನಾಟ್ ಏಬಲ್ ಟು ಸ್ಟೇ ವಿದಿನ್, ನಾಟ್ ಏಬಲ್ ಟು ಸಿ ವಾಟ್ ಇಸ್ ಇನ್ಸೈಡ್. ಹಿ ಈಸ್ ಸರ್ಚಿಂಗ್ ಹ್ಯಾಪಿನೆಸ್ ಇನ್ ದ ಔಟರ್ ವರ್ಲ್ಡ್. ಹೇಗೆಂದರೆ, ನೀವೆಲ್ಲರೂ ಕೂಡ ಅಕ್ಬರ್ ಬೀರ್ಬಲ್ ಕತೆ ಕೇಳಿದ್ದೀರಾ? ಹ್ಯಾವ್ ಯು ಎವರ್ ಹರ್ಡ್? ಐ ಥಿಂಕ್ ಮೋಸ್ಟ್ ಆಫ್ ಯು ಆಲ್. ಸೊ ಒಂದು ಚಿಕ್ಕ ಕತೆ ಹೇಳ್ತೀನಿ. ದಿಸ್ ವಿಲ್ ಗಿವ್ ಯು ಮೋರ್ ಕ್ಲಾರಿಟಿ. ಒಮ್ಮೆ ಅಕ್ಬರ್ ಏನು ಮಾಡೋಣಂದರೆ, ಬೀರ್ಬಲ್ ಯಾವಾಗ ಕೂಡ ತುಂಬ ಬುದ್ಧಿವಂತ ಅಲ್ವಾ, ಎಲ್ಲರೂ ಗೊತ್ತು. ಅಕ್ಬರ್ ಹೇಳಿದ್ರಂತೆ, ಇವತ್ತು ಹೆಂಗಾಗಲಿ ಇವನು ನಾನು ಫೇಲಿಯರ್ ಮಾಡಬೇಕು, ಯಾವಾಗ ಕೂಡ ಇವನು ಬುದ್ಧಿವಂತವಾಗಿ ಇರ್ತಾನಲ್ಲ, ಒಂದು ಸಾರಿ ಆಗಲಿ ಇವನು ಕೆಳಗಡೆ ಬೆಳೆಸ್ಬೇಕಂತ. ನೋಡಯ್ಯ, ಇವತ್ತು ನಿಮಗೆ ಈ ಒಂದು ಕೆಲಸ ಕೊಟ್ಟಿರ್ತೀನಿ, ನೀ ಈ ಪ್ರಪಂಚದಲ್ಲಿ ಹೋಗ್ಬಿಟ್ಟು ಯಾವ ದೊಡ್ಡ ಒಂದು ಮುಟ್ಟಾಳಿದಾನೋ ಅವನ್ನ ಹೋಗಿ ಹುಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಸರಿ, ಬೀರ್ಬಲ್ ಏನು ಮಾಡಿದ್ರು, ಅಕ್ಬರ್ ಮಾತು ಕೇಳಿಕೊಂಡು ಮುಟ್ಟಾಳನ್ನ ಹುಡ್ಕೊಂಡು ಹೋಗ್ತಾಯಿದ್ರು. ಹೋಗ್ತಾ 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 ಬೆಳಗಿಂದ ಸಂಜೆ ತನಕ ಹುಡುಕಿದ್ರು, ಆ ಮುಟ್ಟಾಳ ಸಿಗೇ ಇಲ್ಲ. ತುಂಬ ಬೇಸರಿಯಾಗಿ 6 ಗಂಟೆ ಆದ ನಂತರ ನಡ್ಕೊಂಡು ಹೋಗ್ತಾ ಇರ್ತಾನೆ ಬೀರ್ಬಲು. ದಾರಿಯಲ್ಲಿ ಹೋಗುವಾಗ ಒಂದು ಬೀದಿಯಲ್ಲಿ ಕತ್ಲಾಗ್ಬಿಟ್ಟಿದೆ. ಆ ಬೀದಿಯಲ್ಲಿ ಆ ಸ್ಟ್ರೀಟ್ ಲೈಟ್, ಅದರ ಕೆಳಗಡೆ ಒಬ್ಬ ಮುದುಕ ಏನೋ ಹುಡುಕ್ತಾ ಇದ್ದಾನೆ, ಏನನ್ನೋ ಹುಡುಕ್ತಾ ಇದ್ದಾನೆ. ಬೀರ್ಬಲ್ ನೋಡಿದ್ರು, ಅಯ್ಯಯ್ಯೋ, ಈ ವಯಸ್ಸಾನ ಕಾಲದಲ್ಲಿ ಏನೋ ಕಷ್ಟಪಟ್ಟು ಏನೋ ಹುಡುಕ್ತಾ ಇದ್ದಾರೆ, ನಾನು ಕೂಡ ಅವನಿಗೆ ಸಹಾಯ ಮಾಡುವ, ಏನನ್ನೋ ಹುಡುಕ್ತಾರೆ, ನಾನು ನಿಮ್ಮ ಜೊತೆಗೆ ಸೇರಿ ಹುಡುಕ್ತೀನಿ ಅಂತ ಆ ಮುದುಕಣ್ಣ ಕೇಳ್ತಾರೆ, ಏನನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತ. ನಾನು ಕೈ ಉಂಗುರವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಸರಿ, ಹಾಗಾದ್ರೆ ನಾನು ನಿನ್ನ ಜೊತೆಗೆ ಸೇರ್ಕೊಂಡು ಹುಡುಕ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹುಡುಕ್ತಾರೆ. ಅರ್ಧ ಗಂಟೆ ಆಗಿದೆ, 1 ಗಂಟೆ ಆಗಿದೆ, ಸಿಗ್ತಾ ಇಲ್ಲ. ಕೊನೆಗೆ ಬೀರ್ಬಲ್ ಹೇಳ್ದ ಆ ಮುದುಕನ ಹತ್ರ, ಎಲ್ಲಯ್ಯ ಕಳೆದು ಹಾಕಿದ್ರಿ ಉಂಗುರವನ್ನ? ನಾನು ಮನೆಯಲ್ಲಿ ಕಳೆದು ಹಾಕಿದ್ದೀನಿ ಅಂತ ಹೇಳಿದ್ರಂತೆ. ಆವಾಗ ಆ ಮುದುಕನ್ ನೋಡ್ಬಿಟ್ಟು, ಮನೆಯಲ್ಲಿ ಕಳೆದು ಹಾಕಿದ ಉಂಗುರವನ್ನ ಇಲ್ಲಿ ಯಾಕೆ ಹುಡುಕ್ತಾ ಇದೆಯಾ ಅಂತ ಕೇಳಿದ್ರಂತೆ. ಆವಾಗ ಹೇಳಿದ್ರಂತೆ, ಮನೆಯಲ್ಲಿ ಕತ್ಲಾಗಿದೆ, ಕರೆಂಟ್ ಇಲ್ಲ, ಇಲ್ಲಿ ಬೆಳಕಿದಲ್ಲ, ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ. ಹಾಗೆ ಮನುಷ್ಯನು ಒಳಗೆ ಕಳ್ಕೊಂಡಿರೋ ಆನಂದವನ್ನ ಹೊರಗಡೆ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದಾನೆ. ದಟ್ ಇಸ್ ದ ಅಲ್ಟಿಮೇಟ್ ಟ್ರೂತ್, ವಿಚ್ ಇಸ್ ನಾಟ್ ಅಟ್ ಆಲ್ ದೇರ್. ಇಟ್ ಇಸ್ ಅನ್ ಇಲ್ಯೂಷನ್. ಹೌ ಮಚ್ ಎವರ್ ಯು ಗೆಟ್ ಫ್ರಮ್ ದ ಔಟರ್ ವರ್ಲ್ಡ್, still you are unsatisfied, still you have got fear, still you are lonely, still you are loveless. Isn't it? All of you, do you agree? You agree with me, sir? So constantly man is trying to become something, then accepting himself what he is. ಭಗವಾನ್ ಏನು ಹೇಳ್ತಾರೆ, ಯಾವ ಕ್ಷಣದಲ್ಲಿ ನೀನು ನಿನ್ನನ್ನು ಒಪ್ಕೊಳ್ತೀಯೋ ಆವಾಗ ಈ ಪ್ರಪಂಚ ನಿಮ್ಮನ್ನು ಒಪ್ಕೊಂಡ್ಬಿಡುತ್ತೆ. ಹೇಗೆ ಇದ್ರೂ ಇನಿಷಿಯಲಿ ಐ ವಾಸ್ ಅ ವೆರಿ ಟಿಮಿಡ್ ಗರ್ಲ್. ಒಂದು ಅಂಗಡಿಗೆ ಹೋಗ್ಬಿಟ್ಟು ಬೆಲೆ ಎಷ್ಟು ಅಂತ ಕೇಳುವಂಥ ಧೈರ್ಯ ಕೂಡ ನನ್ನಲ್ಲಿಲ್ಲ. ಟುಡೇ ವೆನ್ ವಿ ಗೋ ಡೂ ಧರ್ಮ ಔಟ್ಸೈಡ್, ದ ಮ್ಯಾಕ್ಸಿಮಮ್ ಕ್ರೌಡ್ ವೇರ್ ವಿ ಅಡ್ರೆಸ್ಡ್ ಇಸ್ ಮೋರ್ ದೆನ್ 35,000. ಇಫ್ ದ ಲಾರ್ಡ್ ಹ್ಯಾಸ್ ಗಿವನ್ ಮಿ ದಟ್ ಕರೇಜ್, ಐ ಆಮ್ ನಾಟ್ ದೇರ್, ಹಿ ಈಸ್ ಟೇಕನ್ ಓವರ್ ಮೀ ಆಲ್ ದ ಟೈಮ್. ಸಂಬಡಿ ಸೇಸ್, ಯಾಕಮ್ಮ ಒಂದು ಚೂರು ಸೇವೆ ಮಾಡಬಾರ್ದಾ? ಮನೆಯಲ್ಲೇ ಸರಿಯಾಗಿದೆ. ಏನು ಸರಿಯಾಗಿದೆ?
ಯೋಚನೆಯಲ್ಲಿ ಸರಿಯಾಗಿ ಯು ಹ್ಯಾವ್ ಡ್ರೈನ್ಡ್ ಆಲ್ ದ ಎನರ್ಜೀಸ್. ಇಫ್ ಯು ಡೂ ವಾಟ್ ಯು ಆರ್ ಡೂಯಿಂಗ್ ಇನ್ ದ ರೈಟ್ ವೇ, ಇಟ್ ಓನ್ಲಿ ಗಿವ್ಸ್ ಎನರ್ಜಿ, ಇಟ್ ವಿಲ್ ನಾಟ್ ಡ್ರೈವ್ ಎನ್ ಎನರ್ಜಿ. ದಟ್ ಇಸ್ ದ ಟ್ರೂತ್. ಈಗ ಸಾಮಾನ್ಯವಾಗಿ ದುಃಖ, ಭಗವಂತನ ತುಂಬ ಮುಖ್ಯವಾದ ಉದ್ದೇಶ ಟು ಲಿಬರೇಟ್ ಮ್ಯಾನ್ ಫ್ರಮ್ ಸಫರಿಂಗ್ಸ್. ವಾಟ್ ಇಸ್ ಸಫರಿಂಗ್ಸ್? ಯಾವ ಸಫರಿಂಗ್? ಸಫರಿಂಗ್ ಕೆಟ್ಟದ ಒಳ್ಳೆದ? ದುಃಖ ಇರಬೇಕಾ ಇರಬಾರ್ದ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದುಃಖ ಕಷ್ಟ? ಮೊದಲನೇ ಸಾರಿ ಕೇಳ್ತಿದ್ರು ಅಥವಾ ಆಗಲೇ ಗೊತ್ತಿದ್ರು ನೀವು ಕೂಡ ನನಗೆ ಹೇಳಬಹುದು. ಬಿಕಾಸ್ ಆಸ್ ಪ್ರಭಾಕರ್ ಸೆಡ್, ಇಫ್ ಯು ಇಂಟ್ರಾಕ್ಟ್ I can answer more. Sometimes one person question can answer everybody's question. So if you would like to ask some question, I'm happy. So ದುಃಖಕ್ಕೂ ಕಷ್ಟಕ್ಕೂ ಇರುವಂಥ ವ್ಯತ್ಯಾಸ ಏನು? ಎನಿಬಡಿ? ಎರಡು ಒಂದೇನಾ ಬೇರೆ ಬೇರೆನಾ? ಹೇಗೆ? ಕಷ್ಟ ಬಂದರೆ ದುಃಖ ಆಗತ್ತೆ. ಓಕೆ ಓಕೆ ಓಕೆ. some people are nearing to the answer. ಕಷ್ಟ ಅನ್ನೋದು ಆ ಘಟನೆಯಲ್ಲಿ ಬರೋದು. ಆಕ್ಸಿಡೆಂಟ್ ಆಯಿತು, ಕೈ ಮುರಿದೋಯ್ತು, ದಟ್ ಇಸ್ ಕಷ್ಟ. ದುಃಖ ಅನ್ನೋದು ಏನಾಗಿದೆ ಅಂತ ಗೊತ್ತಿಲ್ಲ, ಮೈಂಡ್ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಅಪ್ ಸ್ಟೋರೀಸ್. ಸೋ ಮೆನಿ ಫಿಯರ್ಸ್. ಏನಾಗಿರುತ್ತೋ, ಸತ್ತೋಗ್ತನೋ, ನಿಂದುತ್ತೋ, ಇಲ್ವೋ, ನಾಳೆ ಇರ್ತನೋ, ಇವತ್ತು. ಕಾನ್ಸ್ಟೆಂಟ್ಲಿ ಇಟ್ ಬಿ ಕೀಪಿಂಗ್ ಈಟಿಂಗ್ ಯುವರ್ ಹೆಡ್. ನಿಮ್ಮ ತಲೆನೇ ತಿಂತಾ ಇರುತ್ತೆ. ಇಲ್ಲದೇ ಇರುವನ್ನ ಕಲ್ಪಿಸ್ಕೊಂಡ್ಬಿಟ್ಟು ಆ ಒಂದು ಇಲ್ಯೂಷನ್ನಲ್ಲಿ ಮುಳುಗೋಗಿ ಕಾನ್ಸ್ಟೆಂಟ್ಲಿ ವರ್ಕಿಂಗ್ ಏನಾಗುತ್ತೆ? ಎನರ್ಜಿ ವಿಲ್ ಬಿ ಡ್ರೈನ್ಡ್. ವಾಟ್ ಹ್ಯಾಪನ್ಸ್? ಯುವರ್ ನೆಗೆಟಿವಿಟಿ ವಿಲ್ ಮ್ಯಾನಿಫೆಸ್ಟ್ ಇನ್ ದ ಫಾರ್ಮ್. ದಟ್ ಇಸ್ ದ ಟ್ರೂತ್. ಇನ್ನರ್ ಇಸ್ ದ ವಾಟ್ ಯು ಆರ್ ಸೀಯಿಂಗ್ ಇನ್ ದ ಔಟರ್ ವರ್ಲ್ಡ್. ಒಳಗಡೆ ಏನಿದೆಯೋ ಅದನ್ನೇ ನೀವು ಹೊರಗಡೆ ಪ್ರಪಂಚದಲ್ಲಿ ನೋಡ್ಲಿಕ್ಕಾಗುತ್ತೆ. ಒಂದು ವೇಳೆ ನಿಮ್ಮ ಒಳಗಡೆ ಧೈರ್ಯ ಬಂದ್ಬಿಡ್ತು, ಹೊರಗಡೆ ಕೂಡ ಅದನ್ನೇ ನೋಡ್ತೀರಾ. ಭಯ ಬಂತು, ನಿಮ್ಮನ್ನು ಸುತ್ತಮುತ್ತ ಭಯ ಕಾಯ್ತಾ ಇರುತ್ತೆ ನಿಮ್ಮನ್ನು ಬಂದು ಅಟ್ಯಾಕ್ ಮಾಡಲಿಕ್ಕೆ. ದಿಸ್ ಇಸ್ ದ ಟ್ರೂತ್. ಕರ್ಮದ ನಿಯಮನೇ ಯದ್ಭಾವಂ ತದ್ಭವತೆ. ಲಾ ಆಫ್ ಕರ್ಮ ವಾಟ್ ಇಟ್ ಇಸ್? ಯದ್ಭಾವಂ ತದ್ಭವತೆ. ನೀವು ಹೇಗಿರ್ತಿರೋ ಒಳಗಡೆ ಅಂಥ ಜನರನ್ನೇ ನೋಡ್ತಾ ಇರ್ತೀರ, ಅಂಥ ಘಟನೆಗಳೇ ಬರ್ತಾ ಇರುತ್ತೆ. ಯಾಕೆ ಬರುತ್ತೆ ಅಂತ ಕ್ವೆಶ್ಚನ್ಸ್ ಕೇಳ್ತಾರೆ ಜನ. ಒಳಗಡೆ ಕಣ್ಮುಚ್ಕೊಂಡು ಒಳಗಡೆ ಪ್ರಪಂಚಕ್ಕೆ ನೀವು ಪ್ರಯಾಣ ಮಾಡಿ ನೋಡಿದ್ರೆ ನಿಮ್ಮ ಒಳಗಡೆ ಇರೋದನ್ನೇ ನೀವು ಹೊರಗಡೆ ನೋಡ್ತಾ ಇರ್ತೀರ. Sometimes I can link it with the unconscious mind. Whatever is happening around us is only the unconscious mind. ಅದು ಬಂದು ಒಂದು ಪ್ರೋಗ್ರಾಮ್. That program cannot be altered by us with our effort. You need grace. Only the divinity can take over and handle unconscious mind. Karma is fire. None of us can handle it. You need a higher grace to handle karma. You agree? If at all man is suffering today, it is only the karma. And if we are there on this planet, ಈ ಕಲಿಯುಗಿಗೆ ನಾವು ಬಂದ್ವಿ ಅಂದರೆ 100% to complete our karmic cycle. We don't have any other purpose. In this yuga, if we are born and people are giving you sufferings, remember they have come to give you the lesson to learn which you have not learned in the earlier janmas. Maybe in the last janma they were your mother. This janma she is your daughter who is not listening to you constantly. She wants to do whatever she wants to do. Last janma you would have really given lot of sufferings for your wife. You make an agreement to come in this janma. I will definitely take care of my daughter in a beautiful way. But ಇಲ್ಲಿ ಬಂದಾದ ನಂತರ ಈ ಭೂಲೋಕದಲ್ಲಿ ಇರುವಂಥ ಎಲ್ಲ ಮಾಯ ಮೋಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾವು ಒಂದಾಗಿ ಮಾಡುವಂಥ ಕಾರ್ಯವನ್ನು ಸರಿಯಾಗಿ ಮಾಡದೆ ಕಾರಣ ಇವತ್ತು ಮಾನವನ ದುಃಖದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ಅರ್ಥ ಆಗಿದೆ? ಮೇಲೆ ಹೋಗುವಾಗ ಏನಾಗುತ್ತೆ? ಒಬ್ಬ ವ್ಯಕ್ತಿ ಸತ್ತೋದ ನಂತರ ಆತ್ಮ ಮೇಲೆ ಹೋಗುತ್ತೆ. ಸಾಮಾನ್ಯವಾಗಿ ಪರಮಾತ್ಮನಲ್ಲಿ ಐಕ್ಯ ಆಗಬೇಕು. ಅಲ್ಲಿ ಹೋಗುವಾಗ ಯು ವಿಲ್ ಅಂಡರ್ಗೋ ಲೈಫ್ ರಿವ್ಯೂ. ವಾಟ್ ಎವರ್ ಯು ಹ್ಯಾವ್ ಡನ್ ಹಿಯರ್ ಇಟ್ ವಿಲ್ ಬಿ ರೀಪ್ಲೇಡ್ ಫಾರ್ ಯು ಇನ್ ದ ಹೈಯರ್ ಲೋಕಾಸ್. ನೋಡಯ್ಯ, ನೀನು ಪರಮಾತ್ಮನಲ್ಲಿ ಐಕ್ಯ ಆಗಬೇಕಂತ ಹೇಳ್ತಿದ್ದೀಯಾ. ನೀನು ಏನೆಲ್ಲ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೀಯಾ ಭೂಲೋಕದಲ್ಲಿ, ಒಮ್ಮೆ ನಾನು ತೋರಿಸ್ತೀನಿ. ನೀನು ನನ್ನಲ್ಲಿ ಐಕ್ಯ ಆಗಬೇಕಾ ಇಲ್ವಾ ಅಂತ ನೀನೇ ಡಿಸಿಷನ್ ಮಾಡು. God never sits on anybody's judgment. God is non-judgmental. He'll leave it to you. You are the one who makes agreement and come back to the planet to fulfill your karmic cycle. ದೇವರು ಬಂದ ಹಣೆ ಬರವನ್ನ ಬರೆಯಲ್ಲ, ನಾವು ದೇವರನ್ನ ಸೃಷ್ಟಿ ಮಾಡೋದು. ಯಾವ ರೀತಿಯಲ್ಲಿ ನೀವು ದೇವರನ್ನ ಸೃಷ್ಟಿ ಮಾಡ್ತಿರೋ ಅದೇ ರೀತಿಯಲ್ಲಿ ದೇವರು ಪ್ರತ್ಯಕ್ಷವಾಗ್ತಾರೆ ಕ್ಷಣಕ್ಕೂ ನಿಮಗೆ.
ಸೊ ಮೇಲೆ ಹೋಗುವಾಗ ಆ ಲೈಫ್ ರಿವ್ಯೂನ ನೀವು ತೋರಿಸುವಾಗ ಏನಾಗುತ್ತಂದರೆ, ಅಯ್ಯಯ್ಯೋ ನಾನು ಇಷ್ಟು ಪಾಪಿನ, ಎಷ್ಟು ಘೋರವಾದ ಕೆಲಸ ನಾನು ಮಾಡಿ ಬಂದಿದ್ದೀನಿ ಭೂಲೋಕದಲ್ಲಿ, ನನಗೆ ಅರ್ಹತೆ ಇಲ್ಲ ನಿನ್ನಲ್ಲಿ ಆಯ್ಕೆ ಆಗಲಿಕ್ಕೆ, ಭಗವಂತ ಇನ್ನೊಮ್ಮೆ ಅವಕಾಶ ಕೊಡು, ನಾನು ಭೂಲೋಕಕ್ಕೆ ಹೋಗಿ ಸರಿಯಾದ ಕಾರ್ಯಗಳನ್ನ ಸರಿಯಾದ ಸಮಯದಲ್ಲಿ ಮಾಡಿ ಬರ್ತೀನಿ, ಆಮೇಲೆ ನಿನ್ನಲ್ಲಿ ಆಯ್ಕೆ ಆಗ್ತೀನಿ ಅಂತ ಪುನಃ ಬರ್ತಾನೆ ಮತ್ತೆ ಮಾಡೋದೇ ಮಾಡ್ತಾ ಇರ್ತಾನೆ. ದಿಸ್ ಇಸ್ ವಾಟ್ ಇಸ್ ಸೈಕಲ್. He comes again and never saturates anything. Be it anything. ಅವನು ಮಾಡುವಂಥ ಕಾರ್ಯ ಒಂದು ಕೂಡ ಸರಿಯಾಗಿ ಮಾಡಲ್ಲ. Sorry to say this. You all ready to bear if I'm going to speak? Common. It's a general thing what we have to see. ಸಾಮಾನ್ಯವಾಗಿ ಏನಾಗುತ್ತೆ, ಹೆಂಗಸರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾರೆ. ಮಾಡುವಾಗ ಖಂಡಿತಾಗಿ ದೇವರನ್ನ ಅವರು ಅರಿತುಕೊಂಡ್ಬಿಟ್ರೆ, ಭಗವಂತ ಇಂಥ ಒಂದು ಭಾಗ್ಯವನ್ನು ನನ್ನ ಕೈಯಲ್ಲಿ ಕೊಟ್ಟಿದೆಯಾ, ನಾನು ಅಡುಗೆ ಮಾಡುವಾಗ ನಿನ್ನ ಜ್ಞಾನವನ್ನು, ನಿನ್ನ ಅನುಗ್ರಹವನ್ನು, ಆರೋಗ್ಯವನ್ನು ಇದೆಲ್ಲ ತುಂಬಿಸಿ, ನಿನ್ನ ಕೈಯಲ್ಲಿ ಮಾತ್ರನೇ ಇದು ಸಾಧ್ಯ ಅಂತ ನೀವು ಹೇಳಿ ಅಡುಗೆ ಮಾಡಿ ಬಡಿಸ್ಬೇಕಾದ್ರೆ 100% ಯು ವುಡ್ ಹವ್ ಗಿವನ್ ದ ಫುಡ್ ಆಫ್ ಜ್ಞಾನ, ಲವ್ ಆ್ಯಂಡ್ ಎವ್ರಿಥಿಂಗ್. ಬಟ್ ವಾಟ್ ಡು ವಿ ಡೂ? ನನ್ನ ಹಣೆ ಬರ ಬೆಳಗ್ಗೆ ಬಂದರೆ ರಾತ್ರಿ ಬಂದರೆ ಕಿಚನಲ್ಲಿ ಸಾಯಬೇಕು. You cook with such a pain, you are serving pain to man and you are expecting love from him. ಅದಕ್ಕೆ ಭಗವಾನ್ ಯಾವತ್ತೇ ಹೇಳ್ತಿರ್ತಾರೆ, ಯಾವ ಬೀಜವನ್ನು ಹಾಕ್ತಿರೋ ಅದೇ ನಿಮಗೆ ಗಿಡವಾಗಿ ಮರವಾಗಿ ಹಣ್ಣನ್ನು ಕೊಡುತ್ತೆ. ಹಣ್ಣು ಸಿಗುವಾಗ ಅದು ಕಹಿ ಇದೆ ಸಿಹಿ ಇದೆ ಅಂತ ಹೇಳೋಕೆ ಯಾರ ಕಾರಣ? ಬೀಜವನ್ನು ಯಾರು ಹಾಕಿರೋದು? ಹೌದಲ್ವಾ? ಮೋಸ್ಟ್ ಆಫ್ ದ ಟೈಮ್ ಇಫ್ ಯು ಸಿ so many couples nowadays, you are not seeing the relationship all right. The main suffering starts from relationship, which is the root cause of all problems. ಮನುಷ್ಯನಿಗೆ ಏನು ಸಿಗದೇ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಬಾಂಧವ್ಯದಲ್ಲಿ ಸಮಸ್ಯೆ ಬಂದ್ಬಿಟ್ರೆ ಎಲ್ಲೂ ಕೂಡ ಅವ್ನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಭಗವಾನ್ ಸೇಸ್ ಎಲ್ಲ ಕಷ್ಟಕ್ಕೂ ಮೂಲ ಅಸ್ಥಿವಾರನೇ ರಿಲೇಶನ್ಶಿಪ್. ವಾಟ್ ಹ್ಯಾಪನ್ಸ್ ಇನ್ ರಿಲೇಶನ್ಶಿಪ್? ವೈ ದೇರ್ ಇಸ್ ಸೋ ಮಚ್ ಆಫ್ ಪೇನ್ ಇನ್ ರಿಲೇಶನ್ಶಿಪ್? ವೈ? ನೀವೆಲ್ಲರೂ ಕೂಡ ಬಾಂಧವ್ಯ ಜೊತೆಗೆ ಅಕ್ಕ ತಮ್ಮ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆ ಎಲ್ಲರ ಜೊತೆಗೆ ಬದುಕ್ತಾ ಇದ್ದೀರಾ. ವಾಟ್ ಇಸ್ ದ ಮೇನ್ ಪ್ರಾಬ್ಲಮ್ ಯು ಹ್ಯಾವ್ ಇನ್ ರಿಲೇಶನ್ಶಿಪ್? ಕೈಂಡ್ಲಿ ಸ್ಪೀಕ್ ಸರ್. ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್, ಎಕ್ಸ್ಪೆಕ್ಟೇಷನ್ಸ್, ಈಗೋ, ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ್ದೆ ಕರೆಕ್ಟು, ನಾನು ಗಂಡು ನೀನು ಹೆಣ್ಣು, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ನಾನು ನಿನಗಿಂತ ಹೆಚ್ಚು ಓದುತ್ತಾ ಇದ್ದೀನಿ. ದಿಸ್ ಇಸ್ ದ ವೇರಿಯೇಷನ್, ಕಂಪ್ಯಾರಿಸನ್, expectations. Not able to accept the opposite person, you suffer. What does Bhagavan make? First he makes you to see yourself. ಒಬ್ಬ ಮನುಷ್ಯನ ತಗೊಂಡ್ರೆ ಎಲ್ಲವೂ ಇರುತ್ತೆ. ಅವನಲ್ಲಿ ಕೋಪ ಇದೆ, ವಿಶ್ವಾಸ ಇದೆ, ಪ್ರೀತಿ ಇದೆ, ವೈರಾಗ್ಯ ಇದೆ, ಇನ್ನೊಬ್ಬರನ್ನ ಕ್ಷಮಿಸದೆ ಗುಣ ಇದೆ, ಎಲ್ಲವೂ ಇದೆ. If only once, if you are able to see yourself, what all the contents which is there inside you, the emotions and feelings, what not, you will be able to accept the opposite person as he is without trying to change him. There itself ends the suffering. Do you agree? ನಿಮ್ಮನ್ನ ಯಾವಾಗ ನೀವು ಒಪ್ಕೊಳ್ತಿರೋ, ನನ್ನಲ್ಲಿ ಕೋಪ ಇದೆ, ಅವನಲ್ಲಿ ಕೋಪ ಇದ್ರೆ ಏನು ತಪ್ಪು? You are a human being, he is a human being. He has what he has. Why can't you accept? You say, my anger is greater than him. Because I am in a higher position. I am a richest person. You think. That is what Bhagavan says. Life is full of perceptions. ನಿಮ್ಮ ಅಭಿಪ್ರಾಯದ ಮೇಲೆ ಆಧಾರ ಪಟ್ಟಿದೆ ನಿಮ್ಮ ಜೀವನ. ವಾಟ್ ಡಸ್ ಭಗವಾನ್ ಡಸ್? ಈ ಧರ್ಮದಲ್ಲಿ ದ ದೀಕ್ಷಾಸ್ ವಿಚ್ ಆಲ್ಟರ್ಸ್ ದ ಬ್ರೈನ್ ಸಿಸ್ಟಮ್, ಈ ಪರ್ಸೆಪ್ಷನ್ಸ್, ಇಟ್ ಇಸ್ ಕಮಿಂಗ್ ಫ್ರಮ್ ಇಯರ್ಸ್. ಇಟ್ ಇಸ್ 2 million years old mind. It is not in our control. We cannot alter it. If only if you become aware of what is happening, you will just see magic happening within yourself. ಭಗವಾನ್ ಅದನ್ನೇ ಹೇಳ್ತಿರ್ತಾರೆ, ನೀನು ಏನು ಮಾಡೋಕ್ಕೆ ಪ್ರಯತ್ನ ಮಾಡಬೇಡ, ಇರೋದನ್ನ ಇರೋ ಹಾಗೆ ನೋಡು, ಮಿಕ್ಕಿದ ಕೆಲಸ ಭಗವಂತಂದು. ನಾವೇನು ಮಾಡ್ತೀವಿ? ನೋಡೋದನ್ನ ಬಿಟ್ಟು ಮಾಡೋಕ್ಕೆ ಹೋಗ್ತಾ ಇದ್ವಿ. ದಟ್ ಇಸ್ ದ ಮ್ಯಾನ್ ಸಫರಿಂಗ್ ಟುಡೇ. Instead of looking into somebody shouts at you, see what is happening inside. Who is the person who is getting hurt? Why is he getting hurt? Where is he getting hurt? Just become aware of it. You move into silence and your seeing will transform
the opposite person from whom you are expecting. This is the magic. ಯಾವಾಗ ನನ್ನ ಒಳಗಡೆ ಆಗ್ತಾ ಇದೆಯೋ ಹೊರಗಡೆ ಆಟೋಮ್ಯಾಟಿಕ್. I will tell you one small experience for you. When I was working in Tumkur office, I had a lady boss. ನಾನು ತುಮಕೂರಿಂದ ಬ್ಯಾಂಗ್ಳೂರಿಗೆ ಪ್ರಯಾಣ ಮಾಡಬೇಕು 70 ಕಿಲೋಮೀಟರ್ಸ್. ವಾಟ್ ವಾಸ್ ಹ್ಯಾಪನಿಂಗ್, ನನ್ನ ಬಾಸ್ ಹೇಳಿದ್ರು ನಾನು 4:15 ಟ್ರೈನ್ ತಗೊಳ್ತಾ ಇದ್ದೆ, ಬಿಕಾಸ್ 6:30 ಐ ಹ್ಯಾವ್ ಟು ರೀಚ್ ಬ್ಯಾಂಗ್ಳೂರ್. ನಮ್ಮ ಮೇಡಮ್ ಹೇಳಿದ್ರು ಇನ್ಮೇಲೆ ನೀವು 4:15 ಗಂಟೆಗೆ ನೀವು ಹೋಗೋದು ಬೇಡ, ನೀನು 6:30 ಟ್ರೈನ್ಗೆ ಹೋಗಬೇಕು, ಬಿಕಾಸ್ ಆಫೀಸ್ ಟೈಮ್ ಇಸ್ 6 o'clock. ತುಂಬ ನೋವಾಯಿತು. ಒಂದು ಹೆಂಗಸಾಗಿ ಇದ್ಕೊಂಡ್ಬಿಟ್ಟು ಇನ್ನೊಂದು ಹೆಂಗಸನ್ನ ಅರ್ಥ ಮಾಡ್ಕೊಂಡಿಲ್ಲಲ್ಲ, ಎಂಥ ಭಗವಾನ್ ಇದು ಅಂತ. ಸೇಮ್ ಥಿಂಗ್ ದ ಲಾರ್ಡ್ ಸ್ಪೋಕ್ ಇನ್ ಸೆಡ್ ಟು ಮೀ, ಯು ಹ್ಯಾವ್ ಆಲ್ಸೋ ನಾಟ್ ಅಂಡರ್ಸ್ಟುಡ್ ಯುವರ್ ಬಾಸ್. You have an expectation from your boss, and boss also has got expectation from you. Yes, I accept it. Immediately, I go enquiry kalisidru. I have to go from Tumkur to Sira, which is 40 kilometers away from Tumkur. Then she sent me. We have to go for an enquiry. We have to record a statement. I went along with her when I was an inspector. Now, of course, I'm an officer. So that time I went with her. You will not believe, when I realized that and accepted my madam, more than my feelings, she rushed back for the 3:45 train and she dropped me in the railway station. The same person who told me 6 o'clock only you have to go, there is a change in her when I am seeing within. This is the truth. Is seeing bandu, it will make so much in the outer world. But what do? We switch off this person, we are searching in the outer world, which is not at all there. Bhagavan says it is like a peeling onion. Keep on peeling, there is nothing inside. Do you agree? That is what we are trying to do. That is the suffering for man. He manushan dukkane idu. Why he is not able to understand? Yake ee dukha ivanige? Dukha annode satyavaglu illa. That is the truth. If you say everything is an experience in life, we are the person, we are dividing and saying this is good, this is bad, this is higher, this is lower, dark, light, rich, poor, high caste, low caste, known, unknown, everywhere vibhajana. Ee mind na gunane, it is dividing and showing what is what, constantly judging, comparing. What happens when you receive diksha? This comparison switches off, judgment switches off, commentary switches off. I saw when we came inside, as soon as the Srimati was opened, so many started commenting. Initially I felt, ಏನ್ ಭಗವಾನ್ ಈ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟ ಆಗಲ್ವಾ ಅಂತ. ಭಗವಾನ್ ಹೇಳ್ತಾ ಇದ್ರು, ಮನಸ್ಸೇ ಕಾಮೆಂಟ್ರಿ ಅಲ್ವಾ. ಇಮಿಡಿಯೇಟ್ಲಿ ವಾಟ್ ಹ್ಯಾಪನ್ಡ್? ಕ್ಲಿಯರ್ಡ್. ದ ಪೇನ್ ಇನ್ಸೈಡ್ ಕ್ಲಿಯರ್ಡ್. ದಿಸ್ ಇಸ್ ವಾಟ್ ಭಗವಾನ್ ಸೆಲ್ಸ್. ಲಿಬರೇಷನ್ ಅಂದರೆ ಏನು? ಆ ಕ್ಷಣಕ್ಕೆ ಬರ್ತಾನೆ ಇರುತ್ತೆ. ಲಿಬರೇಷನ್ ಅಂದರೆ ಸಂಪೂರ್ಣವಾಗಿ ನಿಮಗೆ ದುಃಖನೇ ಇಲ್ಲ ಅಂತ ಅಲ್ಲ, ಎಲ್ಲ ಅನುಭವ ಬರ್ತಾ ಇರುತ್ತೆ. ಯು ವಿಲ್ ಬಿ ಸಿಂಪ್ಲಿ ಫ್ಲೋಯಿಂಗ್ ವಿತ್ ಇಟ್, ಲರ್ನಿಂಗ್, ಎಕ್ಸ್ಪೀರಿಯನ್ಸಿಂಗ್ ಜಾಯ್, ಜ್ಞಾನ, ಡಿಸ್ಕವರಿ, ಎವ್ರಿಥಿಂಗ್. This is the truth. If you are going to become aware of it, dukkha annode ಒಂದು ಭ್ರಮೆ, which I have discovered, which all through my life I had fear to speak in front of anybody. Today, the Lord has made me this, what it could be. What it could be. The Lord simply does. Idu, ee inner journey is such a joyful journey. When you become aware, as you're cooking, as you're seeing, it gives so much of joy. Believe it or not, with such joy you're going to cook. Whoever is eating your food, the whole day they'll be in joyful state. You do not know. That's why Bhagavan says, one man's enlightenment awakens 1 lakh people. What happens? ನಿಮ್ಮ ಒಳಗಡೆ ಆ ಚೈತನ್ಯ ಎಷ್ಟು ಮಟ್ಟಿಗಿದೆ ಅಂದರೆ, ನಿಮ್ಮ ಚೈತನ್ಯ ಇನ್ನೊಬ್ಬರನ್ನ ಇಟ್ ಕ್ಯಾನ್ ರೀಚ್. And he will also experience the same thing, which I am seeing at my office place, in my family, and in my dharma's work. So much we travel. In a month we travel for 15,000 kilometers. Nobody can make out I'm traveling. So much of energy. ಕೆಲವರೆಲ್ಲ ಹಂಗೆ ಪ್ರಯಾಣ ಮಾಡೋದು ಕೂಡಲೇ, ಅಯ್ಯೋ ಸುಸ್ತಾಯ್ತು, ನಿನ್ನೆ ರಾತ್ರಿ ಪ್ರಯಾಣ ಮಾಡಿದ್ದೀನಿ, ಸುಸ್ತಾಗ್ಬಿಟ್ಟಿದೆ, ಆವತ್ತು 10 ಗಂಟೆ ನಿದ್ದೆ ಮಾಡೋದು. ನೋ, ಇಟ್ ಇಸ್ ದ ಮೈಂಡ್ ವಿಚ್ ಇಸ್ ಗಿವಿಂಗ್ ಯು ಕಾರಣ. It's a mind which is giving you reasons. ಅಯ್ಯೋ ನೀನು ಪ್ರಯಾಣ ಮಾಡ್ಬಿಡ್ತೀಯ, ಸುಸ್ತಾಗ್ಬಿಡ, ರೆಸ್ಟ್ ತಗೋ. ನೋ, ಐ ಸ್ಲೀಪ್ ಓನ್ಲಿ ಫಾರ್ 4 hours in a day. Only 4 hours. Rest of the time the Lord will be continuously speaking inside. What to do, what to do, what to do. Where you have done mistake, where you have to set right things. What you need to do. Constantly guidance. Man is full of fear today.
What kind of fear? You eat more, digestion problem, fear. If you don't eat, you will die, fear. Isn't it? ಮಳೆ ಹೆಚ್ಚಾಗಿ ಬಂದರೆ ಹೊರಗಡೆ ಹೋಗ್ಲಿಕ್ಕಾಗಲ್ಲ ಅಂತ ಭಯ. ಮಳೆನೇ ಬಂದಿಲ್ಲ ಅಂದರೆ ಬೆಳವಣಿಗೆ ಬರಲ್ಲ ಅಂತ ಭಯ. ಮನೆ ತುಂಬ ಹಣಕಾಸು ಇಟ್ಕೊಂಡ್ಬಿಟ್ರೆ ಕಳ್ಳ ಬರ್ತಾನೆ ಅಂತ ಭಯ. ಮನೆಯಲ್ಲಿ ದುಡ್ಡು ಇಲ್ಲ ಅಂದರೆ ಅದ್ರಿಗೊಂದು ಅಭಿವೃದ್ಧಿ ಭಯ. ಎಲ್ಲಿ ನೋಡಿದ್ರೆ ಕಾನ್ಸ್ಟೆಂಟ್ಲಿ ಮ್ಯಾನ್ ಇಸ್ ಇನ್ ಟು ಫಿಯರ್. ಹೌ ಕ್ಯಾನ್ ಯು ಲಿವ್ ಇಸ್ ಲೈಫ್? ಅದಕ್ಕೆ ಭಗವಂತ, ಯು ಆರ್ ಓನ್ಲಿ ಎಕ್ಸಿಸ್ಟಿಂಗ್, ಯು ಆರ್ ನಾಟ್ ಲಿವಿಂಗ್. ಈವನ್ ವೈಲ್ ಡ್ರಿಂಕಿಂಗ್ ಕಾಫಿ, ಯು ಆರ್ ನಾಟ್ ರಿಯಲಿ ಎಕ್ಸ್ಪೀರಿಯನ್ಸಿಂಗ್ ಕಾಫಿ. So many thoughts, by then you would have finished off the coffee. If somebody comes and asks, how was the coffee? Oh, I was thinking elsewhere. If only if you experience coffee, it will take you into such a joyful and blissful state. Only then you can give happiness to others. Always Bhagavan says, a happy person can make the world happy and the family happy. Unhappy person can never make the opposite person happy. So what do? Shall we all become happy? How? What shall we do? ಏನು ಮಾಡಬೇಕು? Yes, please. Please. Thank you, Mrs. Nalini. I will not speak. I will say few lines. ನಡೆಯುವುದು, ನುಡಿಯುವುದು, ಕೊಡುವುದು ಕೊಂಬುದು, ಒಡೆಯನ ಪ್ರೇರಣೆಯೆಂದು ಅರಿತು ಇಕ್ಕುವರ ಸಂಗ, ಏನು ಸುಖವು ಎಂಥ ಸುಖವು, ಹರಿಧ್ಯಾನ ಮಾಡುವರ ಸಂಗ, ಏನು ಸುಖವು ಎಂಥ ಸುಖವು, ಗೆಜ್ಜೆಯ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿಯ ಧ್ಯಾನ, ಭಜನೆ ಮಾಡುತ್ತಾ ಇಹ ವರ್ಜಿ ಪರಾಗಿರ್ಪರ ಸಂಗ, ಏನು ಸುಖವು ಎಂಥ ಸುಖವು. ಇಂಥ ಸಂಸ್ಕೃತಿನಲ್ಲಿರೋ ನಮಗೆ ನಿಜವಾಗ್ಲೂ ದುಃಖವಿಲ್ಲ. ಥ್ಯಾಂಕ್ ಯು. Real. Even when I cook in my house, I enjoy cooking. ಆ ಎಣ್ಣೆ ಹಾಕ್ತೀನಿ ಬಾಣಲೆಯಲ್ಲಿ, ಆ ಮಸ್ಟರ್ಡ್ ಸೀಡ್ಸ್ ಪಟ್ 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 ಅಂತ ಆಗುತ್ತಲ್ಲ, ಅದು ನನಗೆ ಅಷ್ಟು ಆನಂದ ಕೊಡುತ್ತೆ. ಆ ಗಾಳಿನ ಸ್ಪರ್ಶೆ ಅಷ್ಟು ಆನಂದ ಕೊಡುತ್ತೆ. ಜನರು ಎಷ್ಟೋ ಜನ ಆ ಕೋಗಿಲೆ ಕೂಗೋದನ್ನು ಕೂಡ ಅನುಭವಿಸಿಲ್ಲ ಇನ್ನು. ಹಿ ಈಸ್ ಗಾಟ್ ಲಾಸ್ಟ್ ವಿತ್ ಪೇನ್ ಆ್ಯಂಡ್ ಗ್ರೀವ್ಸ್. ಅವ್ರ ತಲೆಯಲ್ಲಿ ವಿಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಮನುಷ್ಯನು. ಹೌ ಲಾಂಗ್? ಆಲ್ರೆಡಿ ವಿ ಕ್ರಾಸ್ ಸೋ ಮೆನಿ ಇಯರ್ಸ್. ವೆನ್ ಆರ್ ವಿ ಗೋಯಿಂಗ್ ಟು ಲಿವ್? ವಾಟ್ ಹ್ಯಾಪನ್ಸ್? ಯಾರೋ ನನಗೆ ಹೇಳ್ತಾ ಇದ್ರು, ಈ ದುಃಖಕ್ಕೆ ಕಾರಣ ನಾವು ಹುಡುಕ್ಬಿಟ್ರೆ ಖಂಡಿತಾಗಿ ಯು ಕ್ಯಾನ್ ಸೆಟ್ ರೈಟ್ ಸ್ಲೋಲಿ ಬಟ್ ವೆರಿ ಫಾಸ್ಟರ್. ನೋಡುವಾಗ ಪ್ರಾರಂಭದಲ್ಲಿ ಕಷ್ಟ ಅನಿಸುತ್ತೆ, ಒಮ್ಮೆ ನೋಡಿಬಿಟ್ರೆ ಸಾಕು, ಯು ವಿಲ್ ಹ್ಯಾವ್ ಅ ಹ್ಯಾಂಗ್. ಹೇಗೆ ಅಂತ ನೋಡೋಣ. ಬಾಂಧವ್ಯದಲ್ಲಿ ಸುಮಾರಾಗಿ ವಿ ಸಫರ್. ಐ ಆಮ್ ಮೇನ್ಲಿ ಸ್ಪೀಕಿಂಗ್ ಅಬೌಟ್ ರಿಲೇಷನ್ಶಿಪ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಸ್ಟಕ್ ಅಪ್ ಅಟ್ ದ ರಿಲೇಷನ್ಶಿಪ್. either we don't forgive nor we don't seek for forgiveness. This is the main karma. ಒಬ್ಬನ ಕ್ಷಮಿಸಿಲ್ಲ ಅಂದರೆ ಅವರು ನಿಮ್ಮ ಸುತ್ತಮುತ್ತರವ್ರ ನೋವಲ್ಲಿದ್ದರೆ 100% ದ ಕರ್ಮ ವಿಲ್ ಹಿಟ್ ಯು ಬ್ಯಾಕ್. ಅದಕ್ಕೆ ಭಗವಂತನ ಹೇಳ್ತಾರೆ, ಯಾವಾಗ ಇನ್ನರ್ ಜರ್ನಿ ನೀವು ಮಾಡುವಾಗ, ನಿನ್ನನ್ನು ನೋಡುವಾಗ ಶ್ರಮಿಸೋದು ಸಹಜ, accept ಮಾಡೋದು ಸಹಜ. ವೇರ್ ಇಸ್ ದ ಕ್ವೆಶನ್ ಆಫ್ ಫರ್ಗಿವಿಂಗ್ ಆ್ಯಂಡ್ ಸೀಕಿಂಗ್ ಫಾರ್ ಫರ್ಗಿವ್ನೆಸ್? ದೇರ್ ಎಂಡ್ಸ್ ದಿ ಮ್ಯಾಟರ್. ಸೊ ಯು ನೀಡ್ ಟು ಸಿ, ನಿಮ್ಮ ಒಳಗಡೆ ಇರೋ ಅಷ್ಟು ಗುಣನ ಎಲ್ಲರೂ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಎವ್ರಿಬಡಿ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಡು ಯು ಅಗ್ರಿ? ಎಲ್ಲರೂ ಸುಳ್ಳು ಹೇಳಿದ್ದೀವಿ, ಎಲ್ಲರೂ ನಾಟಕ ಮಾಡ್ತೀವಿ, ಎಲ್ಲರಲ್ಲೂ ಕೋಪ ಇದೆ, ಮಾಡ್ತಾ ಇದ್ವಿ ಅಲ್ವಾ? ಆಲ್ ಆಫ್ ಅಸ್ ಹ್ಯಾವ್ ಗಾಟ್ ಜಾಯ್ ಇನ್ಸೈಡ್. ಎವ್ರಿಬಡಿ, ಇಸ್ಂಟ್ ಇಟ್? ಓನ್ಲಿ ಸಿ ದಟ್. ಮೇ ಬಿ ಇಟ್ಸ್ ಅ ವೇರಿಯೇಷನ್. ಒಬ್ಬರಲ್ಲಿ ಹೆಚ್ಚಾಗಿ ಮಾತಾಡ್ತಾರೆ, ಒಬ್ಬರಲ್ಲಿ ಹೆಚ್ಚಾಗಿ ಮಾತಾಡಲ್ಲ, ಬಟ್ ಆಲ್ ಆಫ್ ಅಸ್ ಸೇಮ್. Where is the question that I am big and you are small? That is where lies the suffering. ನಾನು ಹೇಳಿದ್ದು ಕೇಳಬೇಕು, ನಾನೇ ದೊಡ್ಡವನ ಮನೆಯಲ್ಲಿ. If you are so big, you should have the highest surrender. You should have the highest understanding. You should have the highest acceptance. Such person can say, I am big. You don't even have the basic quality to accept the opposite person. Then we are not fit. ಹೌದಲ್ವಾ? ಸಾಮಾನ್ಯವಾಗಿ ಕೆಲವೊಮ್ಮೆ ಭಗವಾನ್ ಹೇಳ್ತಿರ್ತಾರೆ, ನಾವು ಬಿಜಾಪುರ ಕಡೆ
ಬೆಲ್ಗಾಮ್, ಬಾಗಲ್ಕೋಟ್, ನಿಪ್ಪಾಣಿ, ರಾಮದುರ್ಗ್, ಧಾರವಾಡ ಈ ಕಡೆ ಎಲ್ಲ ಹೋಗಿ ಧರ್ಮ ಮಾಡ್ತಾ ಇರ್ತೀವಿ. ಬಿಜಾಪುರ ಕಡೆ ಸಾಮಾನ್ಯವಾಗಿ ಮಳೆ ಬರಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಇಟ್ಸ್ ವೆರಿ ಡ್ರೈ ಪ್ಲೇಸ್. ವಿ ವರ್ ಆಲ್ಸೋ ಫೀಲಿಂಗ್ ವೆರಿ ಬ್ಯಾಡ್. ಎಲ್ಲರ ಮನೆ, ಯಾರ ಮನೇಲಿ ಕೂಡ ಅಷ್ಟೊಂದು ದೇ ಆರ್ ನಾಟ್ ಫಿನಾನ್ಷಿಯಲಿ ಸೌಂಡ್. ಸೊ ಒಮ್ಮೆ ನಾವು ಭಗವಾನ್ ದರ್ಶನಕ್ಕೆ ಹೋಗುವಾಗ ಕೇಳಿದ್ವಿ, ಭಗವಾನ್ ಬಿಜಾಪುರಲ್ಲಿ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಎಲ್ಲರೂ. ವಾಟ್ ಆರ್ ವಿ ಸಪೋಸ್ ಟು ಡೂ? ವಾಟ್ ಇಸ್ ದಟ್ ವಿ ಕ್ಯಾನ್ ಸೇ ಫಾರ್ ಪೀಪಲ್? ವಾಟ್ ಇಸ್ ದಟ್ ದೇ ಹ್ಯಾವ್ ಟು ಡೂ? ಭಗವಾನ್ ಒಂದೇ ಮಾತು ಹೇಳಿದ್ರು, ಆ ಊರಲ್ಲಿ ಹೆಂಗಸರಿಗೆ ಗೌರವ ಕೊಡೋಕ್ಕೆ ಹೇಳಿ, ಮಳೆ ಆಟೋಮೆಟಿಕ್ಕಾಗಿ ಬರುತ್ತೆ. ಡೋಂಟ್ ಯು ಫೀಲ್ ಇಟ್ ಇಸ್ ಟೋಟಲಿ ಕಾರ್ಮಿಕ್? ಆ ಊರಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋಕ್ಕೆ ಹೇಳಿ. ಸಾಮಾನ್ಯವಾಗಿ ದಟ್ಸ್ ಅಂಡ್ ಆಲ್ ಯು ಫೀಲ್ ವೆರಿ ಡಿಫ್ರೆಂಟ್. ಪೀಪಲ್ ಆಲ್ವೇಸ್ ಹ್ಯಾವಿಂಗ್ 2 wives 3 wives, ನಾಟ್ ರೆಸ್ಪೆಕ್ಟಿಂಗ್. ಅವ್ರ ಊರಲ್ಲಿ ಹೆಣ್ಣು ಮಕ್ಕಳು ಅಂದ್ರೂ ಬೇರೆ ಕಿಚನ್. ಬಿಯಾಂಡ್ ಇಟ್ ದೇ ಹ್ಯಾವ್ ಗಾಟ್ ನೋ ಒನ್ ವರ್ಡ್ ಟು ಸ್ಪೀಕ್. They cannot come out of the kitchen. Even in front of husband, they have to cover themselves and come. That is why ಆ ಭೂಮಿ ತಡಿತಾ ಇಲ್ಲ. Nature will not live. Law of karma. God will not punish, but nature has got its rule to follow. ಯದ್ಭಾವಂ ತದ್ಭವತೆ. ಒಬ್ಬ ಹೆಂಗಸು ಕರುವಿನಿಂದ ನೀನು ಹೊರಗಡೆ ಪ್ರಪಂಚಕ್ಕೆ ಬಂದು ಆ ಹೆಂಗಸೇ ನೀನು ಬೇಡ ಅಂತ ಹೇಳುವಾಗ ಪ್ರಪಂಚ ತಡೆಯುತ್ತಾ? Isn't it? That is why mother, a female, is compared to Mother Earth, which is tolerating everything, which is bearing everything. ಅವನು ಭೂಮಿನಲ್ಲಿ ಮೋಸಗಾರನಾಗಿರಲಿ, ಕೊಲೆಗಾರನಾಗಿರಲಿ, ಏನೇ ಮಾಡಲಿ ಭೂಮಿ ನಾನು ಇವನ್ನ ತಡೆಯಲ್ಲ ಅಂತ ಹೇಳಲ್ಲ. ದ ಸೇಮ್ ಇಸ್ ದ ಕ್ವಾಲಿಟಿ ಆಫ್ ಅ ಮದರ್. ದ ಪರ್ಸನ್ ಹೂ ಇಸ್ ನಾಟ್ ರೆಸ್ಪೆಕ್ಟಿಂಗ್ ಮದರ್ ವಿಲ್ ಆಲ್ವೇಸ್ ಹ್ಯಾವ್ ಹೆಲ್ತ್ ಪ್ರಾಬ್ಲಮ್ಸ್. ಅ ಪರ್ಸನ್ ಹೂ ಇಸ್ ನಾಟ್ ರೆಸ್ಪೆಕ್ಟಿಂಗ್ ಫಾದರ್ he'll have financial crisis directly related. For that I'll tell one small experience. ಬೆಲ್ಗಾಮಲ್ಲಿ ಒಬ್ಬ ಹುಡುಗ, ತಾಯಿ ಒಬ್ಬಳೇ ಸಾಕ್ತಾಯಿದ್ರು ಅವ್ರನ್ನ, ತಂದೆ ಇಲ್ಲ. ತಾಯಿ ಮನೆ ಕೆಲಸ ಮಾಡಿ ದುಡಿದು ಮಗನ ಸಾಕೋಳು. ಮಗನು ತಾಯಿಗೆ ರೆಸ್ಪೆಕ್ಟ್ ಕೊಡಲ್ಲ, ಕೆಟ್ಟ ಮಾತಲ್ಲಿ ಬೈಯೋದು, ಏನೇ ಹೇಳಿದ್ರು ಮಾತು ಕೇಳಲ್ಲ, ವಿರುದ್ಧವಾಗಿ ಮಾತಾಡೋದು. ತಾಯಿ ತುಂಬ ನೋವು. ಅಂದರೆ ಕೂಡ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗ ಚೆನ್ನಾಗಿರಬೇಕು ಅಂತ. ದಟ್ ಇಸ್ ದ ಕ್ವಾಲಿಟಿ ಆಫ್ ಮದರ್. ನೋಬಡಿ ಯು ಕ್ಯಾನ್ ಸಿ ಆನ್ ದ ಪ್ಲಾನೆಟ್ ಸಚ್ ಕ್ವಾಲಿಟಿ ಲೈಕ್ ಅ ಪೇರೆಂಟ್ಸ್. ಅಪ್ಪ ಅಮ್ಮ ಬಿಟ್ಟರೆ ಯಾರು ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ, ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಯು, ಯು ಕೆನಾಟ್ ಸಿ ಎನಿವೇರ್, ಈವನ್ ವಿತ್ ಹಸ್ಬೆಂಡ್ ವೈಫ್. Only if you are going to earn and take care of wife, she will love you. Only if she is going to cook nicely and properly take care of you, you love her. But parents, no expectations, because they are the first form of God whom you got in life. If you are not going to discover that parents, the smallest form of God, you cannot understand anything on the planet. Come what may, you earn more, you live in a big house. No, you cannot understand life. If you need to have happiness, you need to realize your parents. They are the one, when you came to this world, received you, gave everything. ಯಾವಾಗಲೂ ಭಗವಂತನ ಹೇಳ್ತಿರ್ತಾರೆ, ಒಬ್ಬ ತಾಯಿಗೆ ಹಸುವಾಗಿ ಒಂದೇ ಇಡ್ಲಿ ಸಿಕ್ಕಿದ್ರೆ ಅದು ಮಗುಗೆ ಕೊಡಬೇಕು ಅಂತ ಅನ್ಕೊಳ್ತಾಳೆ ಹೊತ್ತು, she will not take. Such is the love of mother. So, if anybody is not set right the relationship with mother, I kindly beg you to set right before we could leave this planet. Otherwise, we have to come again to fulfill this karmic cycle, wherever it is. That is why our dharma always says, go and do Pada Puja for your parents. One Pada Puja, it wipes off all the karma which you are going to acquire because you have caused pain to your parents. ಒಮ್ಮೆ ಮಾತ್ರ ನಿಮ್ಮ ಮನೆಯಲ್ಲಿದ್ದರೆ ಕೂಡಿಸಿ ಒಂದು ಸಾರಿ ಪಾದ ಪೂಜೆ ಮಾಡಿ, you will simply be blessed everywhere, wherever you go. You will be getting the right guidance, you will be getting connected with the good people all the time. If here things are not okay, ಒಂದು ಚಿಕ್ಕ ಕಾಯಿಲೆ ಕೂಡ ದೊಡ್ಡದಾಗಿ ಆಗ್ಬಿಡುತ್ತೆ, because karma will hit you so badly. Supposing a person constantly keeping his parents happy all the time, wherever he goes, he will be recognized. People will come for the rescue all the time. Constant blessings you need from your parents. Somewhere sit and contemplate. From the childhood, anywhere you have caused pain to your parents, please seek for forgiveness. Parents will forget, because children pain is not at all pain for the parents. But you go and say once, ಅಮ್ಮ ನಾನು ಎಲ್ಲೋ ನಿನಗೆ ನೋವು ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡು. ಒಂದೇ ಮಾತು ಆ ಹೃದಯ ತಣ್ಣಗಾಗ್ಬಿಟ್ರೆ ಸಾಕು, ಭಗವಂತನ ಗ್ರೇಸ್ ಹಂಗೆ ಸುರಿದು ಬಿಡ್ತಾನೆ ಕೆಳಗಡೆ. That is when you can touch God. Without realizing the parents, if you want to discover God, you are the failure. Constantly you will be throwing questions. If you have understood your parents, and if you think that they are my God, that is when
all the people whom you are meeting, God will manifest in them to help you out. This is the direct truth which I have discovered. When I had not settled my relationship with my mother, I had lot of gynec problems. I was searching why it is for me. Then in one of the process, Bhagavan showed me, see how we are treating your mother, because you came from that womb and you're not respecting your mother and you got ಕಾಯಿಲೆ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟದಂತ. I saw, I set right, I fell on her feet, seek for forgiveness, then I washed her feet, my gynec problem over. From that day, I'm not going to the doctor. Directly related. You can see to yourself, anybody is suffering, just check out your relationship with their parents. Somebody is getting job, not proper salary. All the time somebody is cheating you, money is going out, not getting back to you, or constant loss in the house. Definitely you have hurted your father very badly. Very, very badly. So this gentleman, what happened in Belgaum, ಅವ್ರ ತಾಯಿನ ತುಂಬ ದೂಷಿಸ್ತಾ ಇದ್ದ. ಕೊನೆಗೆ ಇವನಿಗೆ ಪೊಲೀಸ್ ಜಾಬ್ ಸಿಕ್ತು. ಅಪಾಯಿಂಟ್ಮೆಂಟ್ ಆರ್ಡರ್ ಬರಬೇಕು, ಬಂದೇ ಇಲ್ಲ. ಎಲ್ಲರಿಗೂ ಬರ್ತಾ ಇದೆ, ಫ್ರೆಂಡ್ಸ್ಗೆ, ಇವನಿಗೆ ಮಾತ್ರ ಬರ್ತಾ ಇಲ್ಲ. ಸೊ ಬೆಲ್ಗಾಮಲ್ಲಿ ಕೆಲವೊಂದು ಭಕ್ತರೆಲ್ಲ ಏನು ಹೇಳಿದ್ರು, ನೀನು ಒಂದು ಯುವಕರಿಗೆ ಒಂದು ಕ್ಲಾಸ್ ಇರ್ತಾ ಇತ್ತು. ಮೇನ್ಲಿ ದೇ ವಿಲ್ ಡೀಲ್ ವಿತ್ ದ ಪೇರೆಂಟ್ಸ್, ಬಿಕಾಸ್ ಅನ್ಲೆಸ್ ದ ಯೂತ್ಸ್ ಆರ್ ರೆಸ್ಪೆಕ್ಟಿಂಗ್ ದ ಪೇರೆಂಟ್ಸ್, ಟುಮಾರೋ ದೇ ಆರ್ ಗೋಯಿಂಗ್ ಟು ರೂಲ್ ದ ವರ್ಲ್ಡ್. They cannot make a better world. So Lord will settle the relationship with the parents. ಆ ಕ್ಲಾಸ್ಗೆ ಇವನು ಹೋಗು ಅಂತ ಹೇಳುವಾಗ ಇವನಿಗೆ ನಂಬಿಕೆ ಇರಲಿಲ್ಲ, ಯಾವ ದೇವರ ಮೇಲೆ ನಂಬಿಕೆ ಇರಲಿಲ್ಲ. ನಿಜವಾಗ್ಲೂ ದೇವರನ್ನ ಅರಿತುಕೊಂಡವರು, they will not judge anything because they are going to get ಜ್ಞಾನ in everything, everywhere. Look at a dog, even from there will get ಜ್ಞಾನ. That is the ultimate truth. The person who has really discovered God. So this person, what happened? He said, I will not go. ನಾನು ಹೋಗಲ್ಲ, ಅಲ್ಲಿ ಹೋದ್ರೆ ನನಗೇನಾಗಲ್ಲ. ನೀನು ಒಮ್ಮೆ ಹೋಗಿ ನೋಡಯ್ಯ, ಏನಾಗಲ್ಲ, ಆದರೆ ವಾಪಸ್ ಬನ್ನಿ, ಇಲ್ಲಾಂದರೆ ಬೇಡ. ಹೋಗಿದ್ದಾನೆ, ಕ್ಲಾಸಲ್ಲಿ ಭಾಗವಹಿಸ್ತಾ ಇದ್ದಾನೆ. ಏನಾಗ್ತದೆ? ಭಗವಾನ್ ಏನು ಮಾಡಿದ್ರು, ಆ ತಾಯಿನ ತಗೊಂಡು ಇವನು ಒಳಗಡೆ ಹಾಕ್ಬಿಟ್ರು. ಅವಳು ಎಂಥ ಕಷ್ಟವನ್ನು ಅನುಭವಿಸ್ತಾಳೆ, ನೀನು ಅನುಭವಿಸ್ ನೋಡು ಅಂತ. ದಿಸ್ ಬಾಯ್ ಕುಡ್ ನಾಟ್ ಬೇರ್ ದ ಪೇನ್. ಹಿ ವಾಸ್ ರೋಲಿಂಗ್ ಆನ್ ದ ಫ್ಲೋರ್ ಆ್ಯಂಡ್ ವೀಪಿಂಗ್ ವೆರಿ ಬ್ಯಾಡ್ಲಿ, ಕ್ರೈಯಿಂಗ್, ರೋಲಿಂಗ್, ಜಂಪಿಂಗ್, ತಡೆಯೋಕ್ಕಾಗ್ತಾ ಇಲ್ಲ. ಇಲ್ಲಿಂದ ವಾಪಸ್ ಹೋದ ಮನೆಗೆ. 3 ದಿವಸ ಪ್ರಕ್ರಿಯೆ ಅದು. ವಾಪಸ್ ಹೋಗಿ ತಾಯಿಗೆ 21 days he has done ಪಾದಪೂಜಾ. How many days? 21 days. The 22nd day he got the appointment order. What it is? How it is related? These are the fields we are failing to live life. ನಮಗೆ ಜೀವನದ ಜೊತೆಗೆ ಲಿಂಕ್ ಮಾಡ್ಕೊಳಕ್ಕಾಗ್ತಲ್ಲ. We want stories. Because we are escaping from the reality. ಒಳಗಡೆ ನೋಡೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೊರಗಡೆ we want some entertainment. That is why some people constantly sit with TV. They want all the time friends because they want to escape from the reality. You stay within yourself. I think years together you can live to yourself. Without seeing TV, without meeting people, such lovely is the inner world. You are going to discover God. You are going to discover self. How much more? Only then you will become a better guide for the outer world. Otherwise, it's highly self-centered. We are living for ourselves. You eat, you only look after yourself. Whatever money you get, only me, my son, my child, ಮೊಮ್ಮಕ್ಕಳು, ಅಷ್ಟಕ್ಕೆ. ಅದನ್ನು ಮೀರಿ ಒಂದು ಹೆಜ್ಜೆ ಹೋಗಿ ಇನ್ನೊಬ್ಬರಿಗೆ ದಾನ ಮಾಡುವಂಥ ಗುಣನೇ ಮನುಷ್ಯನಲ್ಲಿ ಸತ್ತೋಗ್ಬಿಟ್ಟಿದೆ. ವಾಟ್ ಭಗವಾನ್ ಸೇಸ್, ನೇಚರ್ ಇಟ್ ನೋಸ್ ಓನ್ಲಿ ಟು ಗಿವ್. If you take sunlight, it doesn't judge. ಇವನು ಕಳ್ಳ, ಇವನು ಮೋಸಗಾರ, ಇವನು ಒಳ್ಳೆಯವನು, ಕೆಟ್ಟವನು. ನೋ. Anytime? Have it happened? For everybody it gives light. It does not judge. That is the quality of nature and that is the quality of God also. ಆ ಭಗವಂತನಿಗೆ ಕೊಳೆಗಾರನು ಕೂಡ ಭಗವಂತ ಅಂತ ಕಿಚ್ಚಿದ ಕೂಡಲೇ ಅಯ್ಯೋ ನನ್ನ ಮಗನ ಕರಿತಾನೆ ಓಡಿ ಬರಲಿಕ್ಕೆ ಗೊತ್ತು ಇವನು ಕೊಳೆ ಮಾಡಿದನ, ಅವನು ವೇಷ ಮಾಡಿದಂತ ಅವನು ಮಾಡಲ್ಲ. ಹೂ ಇಸ್ ದ ಪರ್ಸನ್ ಹೂ ಇಸ್ ಜಡ್ಜಿಂಗ್? ಇಟ್ ಇಸ್ ಮೀ, ಇಟ್ ಇಸ್ ವಿ. ಒಳ್ಳೆಯವನಂದ್ರೆ ಮನೆಯಲ್ಲಿ ಸೇರಿಸೋದು, ಕೆಟ್ಟಂದ್ರೆ ಬಾಗಿಲು ಆಚೆ ನಿಲ್ಲಿಸೋದು. ರಿಮೆಂಬರ್, ಪೀಪಲ್, ಸಂಬಡಿ ಹೂ ಇಸ್ ಕಾಸಿಂಗ್ ಪೇನ್ ಟು ಯು, ದೇ ಆರ್ ದ ಹೈಯೆಸ್ಟ್ ಗುರು ಫಾರ್ ಯು. If you are going to discard him, you are not going to learn lesson in your life. He has carried some information for you to live better life. If you are going to sideline him, jnana switches off. You will not know one more step to go forward. Remember, whoever is causing pain to you, ಅವರು ನಿಮಗೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ. If only you see this, it's such a lovely journey on your life. ಒಂದೊಂದು ಹೆಜ್ಜೆನಲ್ಲಿ ಕೂಡ ಎಷ್ಟೋ ಸಾರಿ ನಾನು ನೋಡಿದ್ದೀನಿ. ಮೈ ಬಾಸ್, ಮೈ ಕಮಿಷನರ್,
ನಾವು ಐ ಟು ಹೆಡ್ ಕ್ವಾರ್ಟರ್ಸ್ ಟು ಕಮಿಷನರ್. ತುಂಬ ಸ್ಟ್ರಿಕ್ಟ್ ಬಾಸು. ಭಗವಾನ್ಗೆ ಏನು ಹೇಳಿರ್ತೀನಿ ಮನೆಯಲ್ಲಿ, ಸಾವಿರಾರು ಜನ ಅವ್ರ ಬಗ್ಗೆ ಏನು ಬೇಕಾದ್ರೆ ಅಭಿಪ್ರಾಯ ಹೇಳಿ, ನನ್ನ ಭಗವಂತನಿಗೆ ಏನು ಹೇಳ್ತೀನಿ, ನೋಡಯ್ಯ ನನಗೆ ನೀನೇ ತಂದೆ, ನನ್ನ ಬಾಸಲ್ಲಿ ನನ್ನ ತಂದೆನೇ ನಾನು ನೋಡಬೇಕು. ಐ ಡು ನಾಟ್ ನೋ ವಾಟ್ ಎವರ್ ಅದರ್ಸ್ ಸೇ. ನಾನು ಅವರ ಅಭಿಪ್ರಾಯ, ಅವರ ಅನುಭವದಲ್ಲಿ ನಾನು ಆಧಾರ ಪಡಲ್ಲ. ನನ್ನ ಭಗವಂತನು ಯಾರು ಅಂತ ನನಗೆ ಅರಿತಿದ್ದೀನಿ ನಾನು. ಯು ವಿಲ್ ನಾಟ್ ಬಿಲೀವ್, ಮೈ ಬಾಸ್ ಯೂಸ್ ಟು ಟೇಕ್ ಕೇರ್ ಆಫ್ ಮೀ ಸೋ ಬ್ಯೂಟಿಫುಲಿ. ದ ಸ್ಟ್ರಿಕ್ಟ್ ಬಾಸ್ ವಿಲ್ ಬಿಕಮ್ ಫ್ಲೆಕ್ಸಿಬಲ್ ಫಾರ್ ಮೀ because I have created that kind of God inside, and I am going to see only those kind of people in front of me. Every moment we create the God. The fear God you are creating. The anger God you are creating. You create a God who is powerful, who is accepting, who is loving, who is surrender, who is forgiving, all the time relaxed. Imagine the energy levels. You can do so much of work. How old I must be now? 50. I always tell God, ನನಗೆ ವಯಸ್ಸು ಗೊತ್ತಾಗಬಾರ್ದು. ಯಾವತ್ತೂ ಕೂಡ 5 ವಯಸ್ಸು ಮಗಳು ಥರ ನಾನು ಮಗು ಥರ ಆಟ ಆಡಬೇಕು. ಐ ಡೂ. ಆಲ್ ದ ಟೈಮ್ ಚಾರ್ಜಿಂಗ್. ಇನ್ ಆಫೀಸ್, be it any amount of work, I do. Be it anything. I will not say I'm a boss. I always be with my staff. It is not the power which is ruling me. I'm an income tax officer. No, I don't want that power. I would like to help my staff all the time. Sometimes it was very difficult for me to handle the cases in the department. I have to handle the cases, files. ಏನು ಮಾಡೋದು, ಅವ್ರಿಗೆ ಟ್ಯಾಕ್ಸ್ ಕಟ್ಟರೆ ಅವ್ರಿಗೆ ದುಃಖ, ಟ್ಯಾಕ್ಸ್ ವಸೂಲು ಮಾಡಲಿಲ್ಲ ಅಂದರೆ ನಾನು ಗೌರ್ಮೆಂಟ್ಗೆ ಮೋಸ ಮಾಡ್ತಾ ಇದ್ದೀನಿ. ವಾಟ್ ಡು ಐ ಡೂ? I want to be very sincere in my office, and I have to help the assessee also. How am I going to do both? Surrender to God. ಭಗವಂತ, ನಾನಂತೂ ಈ ಜ್ಞಾನದಲ್ಲಿ ಪೂಜ್ಯ, ನೀನೇ ನನ್ನ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಚೇಂಬರ್ ಒಳಗಡೆ ಹೋಗಿದೆ ಆಫ್ಟರ್ ಮೈ ಪ್ರಮೋಷನ್. ಐ ಟೋಲ್ಡ್ ಮೈ ಭಗವಾನ್, ಯು ಆರ್ ದ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಪ್ಲೀಸ್ ಬಿ ಸೀಟೆಡ್ ಭಗವಾನ್. ಐ ಟಚ್ ದ ಸೀಟ್. ಐ ಟೋಲ್ಡ್ ದ ಲಾರ್ಡ್, ಯು ಆರ್ ದ ಪರ್ಸನ್, ಬಿಲೀವ್ ಇಟ್ ಆರ್ ನಾಟ್. ಎಷ್ಟು ಬ್ಯೂಟಿಫುಲ್ ಆಗಿ ಅಸೆಸಿಸ್ ಟ್ಯಾಕ್ಸ್ ಕಟ್ಟೋರಂದರೆ, ಕೆಲವೊಮ್ಮೆ ಕೇಳ್ತಾರೆ ಜನ, ಹೇಗೆ ಮೇಡಮ್ ಸಾಧ್ಯ? ಒಂದಾ ನೀನು ಅವನ ಪರವಾಗಿ ಇರಬೇಕು ಅಥವಾ ಗೌರ್ಮೆಂಟ್ ಪರವಾಗಿ, ಇಬ್ರಿಗೆ ಹೆಂಗೆ ಸಹಾಯ ಮಾಡ್ತೀರಾ? ಸಾಧ್ಯ, ಎಲ್ಲವೂ ಸಾಧ್ಯ. ಭಗವಂತನಿಗೆ ಹೇಗೆ ಎಲ್ಲವೂ ಸಾಧ್ಯ, ಮನುಷ್ಯನು ಕೂಡ ಅವನು ಒಳಗಡೆ ಅನ್ಕೊಂಡ್ಬಿಟ್ರೆ ಎಲ್ಲವೂ ಸಾಧ್ಯ. ಇಟ್ಸ್ ನಾಟ್ ದಟ್ ಇಫ್ ಯು ಕುಕಿಂಗ್ ಇನ್ ದ ಹೌಸ್ ಯು ಕೆನಾಟ್ ಡೂ ಎನಿ ಅದರ್ ವರ್ಕ್. ಇಫ್ ಯು ಆರ್ ಡೂಯಿಂಗ್ ಆಫೀಸ್ ವರ್ಕ್ ಯು ಕೆನಾಟ್ ಕುಕ್. ನೋ, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. I am cooking, I am going outside, I am going to office, I am going to my family, attending to my mother, father, everybody. Nothing is the failure. I have come here to do something I need to do. If you are the failure, you have not fulfilled. That is when you are dying, lot of fear. Because ಆತ್ಮಕ್ಕೆ ಶಾಂತಿ ಆಗಿಲ್ಲ ನೀವು ಮಾಡಿದ ಸೇವೆ. ಒದ್ದಾಡ್ತಾ ಇರುತ್ತೆ, ಬಿಟ್ಟು ಹೋಗ್ಲಿಕ್ಕೆ ಒದ್ದಾಡ್ತಾ ಇರುತ್ತೆ, ಭಯ ಬರುತ್ತೆ. Why? You have not done what you have to do. A person who has done things for parents, for children, ಒಂದು ಮಗುಗೆ ಏನೇನು ಮಾಡಬೇಕು ಸರಿಯಾದ ರೀತಿಯಲ್ಲಿ ಮಾಡಿ, ತಾಯಿ ತಂದೆಗೆ ಏನೇನು ಮಾಡಬೇಕು ಸರಿಯಾಗಿ ಮಾಡಿ, ಹೆಂಡತಿನ ಯಾವ ಥರ ಗೌರವ ಮಾಡಬೇಕು ಆ ಥರ ಮಾಡಿ, ಗಂಡನ ಯಾವ ಥರ ನೋಡ್ಕೋಬೇಕು ಆ ಥರ ನೋಡಿದ್ರೆ ಅಂಥ ವ್ಯಕ್ತಿ ಸಾಯೋದಕ್ಕೆ ಭಯ ಪಡಲ್ಲ. ದ ಫಿಯರ್ ಕಮ್ಸ್ ಬಿಕಾಸ್ ಯು ಹ್ಯಾವ್ ನಾಟ್ ಡನ್ ಯುವರ್ ಸರ್ವಿಸ್. ಯು ಸಿ ಇಟ್ ಟು ಯೋರ್ ಸೆಲ್ಫ್, ಯು ವಿಲ್ ಗೆಟ್ ಟು ನೋ. ಯಾವಾಗ ಆತ್ಮ ತೃಪ್ತಿ ಆಗುತ್ತೋ ಈ ಪ್ರಪಂಚವನ್ನು ಬಿಟ್ಟು ಹೋಗ್ಲಿಕ್ಕೆ ಭಯ ಬರಲ್ಲ. ಅದಕ್ಕೆ ದೆರ್ ಇಸ್ ನೋ ಅಟ್ಯಾಚ್ಮೆಂಟ್. ದ ಅಟ್ಯಾಚ್ಮೆಂಟ್ ಇಸ್ ನಥಿಂಗ್ ಬಟ್ ವಾಟ್ ಇಟ್ ಇಸ್. ಯು ಆರ್ ನಾಟ್ ಡನ್, ಸೊ ಇಟ್ ಇಸ್ ಪುಲ್ಲಿಂಗ್ ಯು. ಈ ಮೋಹ ನಿಮ್ಮನ್ನು ಪುಲ್ ಮಾಡ್ತಾ ಇರುತ್ತೆ. ಯಾವಾಗ ಅದರಿಂದ ಸ್ವಲ್ಪ ದೂರ ಬಂದಿರ್ತಿರೋ ಹ್ಯಾಪಿ. ಈವನ್ ದ ಡೆತ್ ಇಸ್ ದ ಹ್ಯಾಪಿಯೆಸ್ಟ್ ಜರ್ನಿ. ಒನ್ ಶುಡ್ ಎಕ್ಸ್ಪೀರಿಯನ್ಸ್ ಇಟ್. ಇಟ್ಸ್ ನಾಟ್ ದ ಫಿಯರ್. ಗಾಟ್ ಇಟ್ ಎಲ್ಲರಿಗೂ? ಸೊ ಆಫೀಸಲ್ಲಿ ಕೂಡ ನಾನು ಹೆಂಗಿರ್ತೀನಿ ಅಂದರೆ, ಸೆಕ್ಷನ್ಗೆ ಹೋಗ್ಬಿಡ್ತೀನಿ. ಐ ವಿಲ್ ನಾಟ್ ಬಿ ಇನ್ ದ ಚೇಂಬರ್. ಮೈ ಸ್ಟಾಫ್ ಶುಡ್ ಕಮ್ ಟು ಮೈ ಚೇಂಬರ್ ಓನ್ಲಿ. ಇಲ್ಲಿಗೆ ನನ್ನ ಹತ್ರನೇ ಮಾತಾಡಿ. ನೋ, ಐ ಕ್ಯಾರಿ ದ ಟಪಾಲ್. ಐ ಡೂ ಎವ್ರಿಥಿಂಗ್. ನನಗೆ ತುಂಬ ಖುಷಿ ಅನಿಸುತ್ತೆ. ಯಾವೊಂದು ಬ್ಲಾಕ್ಲಿದೆ, ಭಗವಂತ ನೀನು ಎಷ್ಟು ಅಂದವಾಗಿ ಸಾಕ್ಬಿಟ್ಟಿದ್ದಾನೆ ಭಗವಂತ. ವೆನ್ ಐ ಆಮ್ ಗೋಯಿಂಗ್ ಹೋಮ್, ದೆರ್ ಇಸ್ ನೋ ಫೀಲಿಂಗ್ ಅಟ್ ಆಲ್ ಫಾರ್ ಎನಿಥಿಂಗ್. ಜಸ್ಟ್ ಲೀವ್ ಇಟ್. ಲಿವ್ ಇನ್ ದ ಪ್ರೆಸೆನ್ಸ್. ದ ಪಾಸ್ಟ್ ಇಸ್ ನಾಟ್ ಡಿಸ್ಟರ್ಬಿಂಗ್. ದೆರ್ ಇಸ್ ನೋ ಫಿಯರ್ ಫಾರ್ ದ ಫ್ಯೂಚರ್. Absolutely nothing. Live in the presence. What best you can do, do it. Happily you go. That is the highest satisfaction for the heart. That is the time you are going to have enormous energy. Even after going home, aa mukhadalli nimage what to say, the tiredness is not visible. Artha agide ellarigu? So this is what Bhagavan does.
ಮುಂಚೆ ಇರುವಂಥ ಭಯನೆಲ್ಲ ತೆಗೆದು ಹಾಕಿದ್ರು. ಎನಿಥಿಂಗ್ ಯು ಫೇಸ್ ಇಟ್, ಯು ವಿಲ್ ಲರ್ನ್. ಯು ಆರ್ ಎಸ್ಕೇಪಿಂಗ್, ಯು ಕ್ಯಾನ್ ನೆವರ್ ಲರ್ನ್. ರಿಮೆಂಬರ್ ದಿಸ್. ಕಾನ್ಫ್ರಂಟ್, ಬೀಟ್ ಎನಿಥಿಂಗ್. ಭಗವಂತನ ಹೇಳ್ತಿರ್ತಾನೆ, ಟೈಗರ್ ಬಂತಾ, ಅದು ನಿಮ್ಗೆ ತಿಂದುತ್ತಂತ ಗೊತ್ತಾಗುತ್ತೆ, ನಿಂತ್ಕೊಳ್ಳು, ಓಡೋಗ್ಬೇಡ. ಓಡೋದ್ರೆ ನಿಮ್ಮನ್ನು ಚೇಸ್ ಮಾಡುತ್ತೆ. ಈವನ್ ದುಃಖ ವಿಲ್ ಬಿ ಚೇಸಿಂಗ್ ಯು until you learn the lesson, why it is chasing, what is that I have to learn. You stand and see. It will give its message, it will vanish. Next time the suffering doesn't come to you. That is ultimate truth. ಒಮ್ಮೆ ಮನೆ ಮೇಲೆ ಒಂದು ನಾಯಿ ಇತ್ತು, ನಮ್ಮ ಮನೆ ಮೇಲೆ ಚಿಕ್ಕ ನಾಯಿ. ಅದಕ್ಕೆ ಮೆಟ್ಲು ಇಳಿದು ಬಂದು ಅಭ್ಯಾಸ ಇಲ್ಲ. ಇಟ್ಸ್ ನಾಟ್ ಲರ್ನ್ಟ್. ಮೇಲೇನೇ ಇರುತ್ತೆ. ಯಾರಾಗಲೂ ಬಂದರೆ ಜೋರಾಗಿ ಬೊಗಳುತ್ತೆ. ಅಂದರೆ 100% ಕಚ್ಚುತ್ತೆ. ಬಿಕಾಸ್ ಇಟ್ ಇಸ್ ನ್ಯೂ ಕಮರ್ಸ್, ಇಟ್ ವಿಲ್ ಬೈಟ್. ಒಮ್ಮೆ ನಾನು ಏನು ಮಾಡಿಬಿಟ್ಟಿದ್ದೀನಿ, ತಿಳಿಯದೆ ಸಾಯಂಕಾಲ ತಲೆಗೆ ಸ್ನಾನ ಮಾಡಿ ಒಂಚೂರು ಬಿಸಿಲಿದೆ ಮೇಲೆ ಹೋಗೋಣ, ಬಿಸಿಲಲ್ಲಿ ತಲೆ ಒಣಗಿಸ್ಕೊಂಡು ಬರೋಣ ಅಂತ ಮೇಲೆ ಹೋಗಿದೆ. ಹೋಗುವಾಗ ಈ ನಾಯಿ ನನ್ನ ಕಣ್ಮುಂದೆ ಕಂಡಿಲ್ಲ. ನಾನು ಹೋಗ್ಬಿಟ್ಟು ಸೂರ್ಯನ ನೋಡ್ಕೊಂಡು ನಿಂತಿದ್ದೀನಿ. ವೆನ್ ಐ ಟರ್ನ್ಡ್ ಅಂಡ್ ಸಾ ದಿಸ್ ಡಾಗ್ ವಾಸ್ ದೇರ್, ಐ ಗಾಟ್ ಇನ್ ಟು ಫಿಯರ್. ಅಯ್ಯೋ, ಈ ನಾಯಿ ಇದೆ, ನನಗೆ ಗೊತ್ತಿಲ್ಲದ ಮೇಲೆ ಬಂದ್ಬಿಟ್ಟಿದ್ದೀನಲ್ಲ, ಇವಾಗ ಕಚ್ಚುತ್ತೆ ಅಂತ. ಇಮಿಡಿಯೇಟ್ಲಿ ವಾಟ್ ಭಗವಾನ್ ಸೇಸ್, ಫೇಸ್ ಇಟ್. Then I turned and saw, believe it or not, just stretched both the legs and lie down in front of me. This is what happens. I have been seeing all the time. ಅದು ನಾಯಿ, ಅದಕ್ಕೆ ಬುದ್ಧಿ ಇಲ್ಲ, ಇದು ಹಸು ಬುದ್ಧಿ ಇಲ್ಲ ಅಂತಲ್ಲ. When you become highly aware, everybody are connecting to the Supreme. You remember, even the dog can understand your language beautifully. And it will simply surrender in front of you. That is the time you will be astonished. What is happening? ಎಷ್ಟೋ ಸಾರಿ ನಾನು ಭಗವಂತನ ಕೇಳಿದ್ದೀನಿ, ನಾನು ಏನಯ್ಯ ಮಾಡಿದ್ದೀನಿ ನಿನಗೆ? ನನ್ನ ಹಿಂದೆನೇ ಯಾಕೆ ಓಡೋಡಿ ಬರ್ತೀನಿ ನನಗೆ ಸಹಾಯ ಮಾಡಲಿಕ್ಕೆ? ಐ ಆಮ್ ನಥಿಂಗ್ ಆ್ಯಂಡ್ ಯು ಆರ್ ಎವ್ರಿಥಿಂಗ್. ದಟ್ ಇಸ್ ವಾಟ್ ಐ ಹ್ಯಾವ್ ಡಿಸ್ಕವರ್ಡ್. ಆಫೀಸಲ್ಲಿ ಎಲ್ಲಾಗಲೂ ಪೋಸ್ಟ್ ಮಾಡಿದ್ರೆ ಭಯ, ಅಯ್ಯೋ ಕಂಪನಿ ಸರ್ಕಲ್, ಐ ಡೋಂಟ್ ಇವನ್ ನೋ ದ ಕಂಪನಿ ಲಾಸ್. ಭಗವಾನ್ ವಿಲ್ ಸೇ, ಐ ಆಮ್ ದೇರ್, ನೀನು ಹೋಗು, ನಿನ್ನ ಕಾಪಾಡಲಿಕ್ಕೆ ನಾನು ಭೂಲೋಕಕ್ಕೆ ಬಂದಿದ್ದೀನಿ, ನಿನಗೆ ನಾನು ಗೌರವ ಹುಡುಕ್ಲಿಕ್ಕೆ ನಾನು ಬಂದಿದ್ದೀನಿ. You go. That is the thing, what the Lord says, which is carrying me all through my life, everywhere. And I'm so happy. I am blessed. Lord brought me here and made me to discover God at this younger age. From 20 years, we got married somewhere in 92. Immediately after 4 years, both of us, we decided we'll not have children, because if we have child, our contribution will be restricted only to one child. If you are going to sacrifice that one child, we can be for the universe. That is the decision both of us we took. And I also discovered, why am I not having child? It was the other part of journey where I went to the last Janma, what I had done, and why I am not having child in this Janma. Supposing next occasion, if I have a chance to come and talk to you all, definitely I'll speak about the past life. Thank you. Any question if you have got, please ask me, sir. Unconscious. Yes. How karma is related with subconscious? Yes. Subconscious is suttappedu. Modalade irodu. Some happiness which is there, some aspiration you have got that has been suppressed. That is suttappedu. Then adu chittadalli. Then karma is something different. It's a past deed which follows. Past deed is stored in unconscious mind. Mind is of two things. One is conscious, the other one is unconscious. Conscious is easily forgettable. Unconscious, it is impossible. It cannot be erased. It is not visible for you. But that only will be ruling you lifelong, even after the death. So, the content of the unconscious mind, small thing, I'll just finish it off. The quality of unconscious mind is 3. One is compulsive. Second one is repetitive. Third one is destructive. ಈ ಅನ್ಕಾನ್ಷಿಯಸ್ ಪ್ಯಾಟರ್ನೇ ಇದು 3 ಗುಣಗಳು. ಏನಾಗ್ತಿರುತ್ತೆ, ನಿಮ್ಮ ಮಗನು ಯಾವಾಗಲೂ ಹೇಳಿದ ಮಾತು ಕೇಳೋದೇ ಇಲ್ಲ. ನೀವು ಹೇಳ್ತಾನೆ ಇರ್ತೀರಾ, ಅವನು ಕೇಳೋದೇ ಇಲ್ಲ. ರಿಪೀಟೆಡ್ ಆಗಿ ಮಾಡ್ತಾನೆ ಇರ್ತಾನೆ. ಆ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಬಾಂಧವ್ಯ ಹಾಳಾಗುತ್ತಾ? ದೇರ್ ಇಸ್ ಡಿಸ್ಟ್ರಕ್ಷನ್. ಆ್ಯಂಡ್ ಕಂಪಲ್ಸರಿ ಯು ವಿಲ್ ಮೇಕ್. ಯು ಕೆನಾಟ್ ಡೂ ಎನಿಥಿಂಗ್ ವಿತ್ ದಿಸ್ ಅನ್ಕಾನ್ಷಿಯಸ್ ಮೈಂಡ್. ಇಟ್ ಹಸ್ ಬೀನ್ ಹ್ಯಾಂಡಲ್ಡ್ ಇನ್ ಅ ಡಿಫರೆಂಟ್ ವೇ. ಸಪೋಸಿಂಗ್ the unconscious mind is completely filled with the negativity will be ruling you. In any case, that karmic cycle of this negativity is declutched and the positive contents are put inside the unconscious mind, that will start ruling you. That is what Bhagavan does here. Definitely, karma and satkarma.
See, karma is basically what? Whatever deed you are doing. Good thing you do, 100 times more good things you get. Bad things you do, 100 times more bad you get it. What happens? He unconscious, it's already 8 o'clock. Is it getting late for you, sir? Okay. Unconscious mind yavaginda prarambha agutte. This is very, very old. It is not only our karmas. It is the Vaitika karma, Prapanchika karma, Kutumada karma. Yellow content irutte adu unconscious mind alli. ಎಂತೆಂಥದ್ದು, ಒಂದು ಮಗು ಗರ್ಭಕೋಶದಲ್ಲಿ ಇರುವಾಗ ಏನೆಲ್ಲ ಘಟನೆಗಳು 3 ತಿಂಗಳು ಆದ ನಂತರ ದ ಚೈಲ್ಡ್ ಕ್ಯಾನ್ ಸೆನ್ಸ್ ಎವ್ರಿಥಿಂಗ್. ಸಪೋಸಿಂಗ್ ದ ಫಾದರ್ ಫೈಟ್ಸ್ ಆ್ಯಂಡ್ ಹಿಟ್ಸ್ ದ ವೈಫ್, ದ ಚೈಲ್ಡ್ ವಿಲ್ ಸ್ಟಾರ್ಟ್ ಹೇಟಿಂಗ್ ಫಾದರ್ ಈವನ್ ಆಫ್ಟರ್ ಕಮಿಂಗ್ ಔಟ್, ಆಫ್ಟರ್ ಗ್ರೋಯಿಂಗ್. ದ ಫಾದರ್ ವಿಲ್ ಬಿ ವಂಡ್ರಿಂಗ್, ಏನು ನಾನಂದ್ರೆ ಇಷ್ಟನೇ ಆಗಲ್ಲ ಮಗುಗೆ, ತಾಯಿ ಅಂದ್ರೆ ತುಂಬ ಅಂಟಿಸ್ಕೊಂಡು ಬಿಡ್ತಾಳೆ. ದಿಸ್ ಇಸ್ ದ ಅನ್ಕಾನ್ಷಿಯಸ್ ಮೈಂಡ್. ಆ್ಯಂಡ್ ವಾಟ್ ಹ್ಯಾಪನ್ಸ್, ಭಗವಾನ್ ಸೇಸ್, ಆ ಮಗು ಹುಟ್ಟಿದಾದ ಕೂಡಲೇ 6 hours whatever is happening, it is simply going into unconscious mind. Supposing ಆ ಮಗು ಹುಟ್ಟಿದ ಕೂಡಲೇ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮಗು ಹುಟ್ಟಿದ ಕೂಡಲೇ ಅದು ದೇವರ ಸೃಷ್ಟಿ, ಒಪ್ಕೊಳ್ತೀರಾ? ನಾವು ಸೃಷ್ಟಿ ಮಾಡೋದಲ್ಲ, ಅದು ಭಗವಂತನ ಸೃಷ್ಟಿ. ಎಷ್ಟು ಜನ ಅದನ್ನು ರಿಯಲೈಸ್ ಮಾಡಿ ಮಗು ಪ್ರಪಂಚಕ್ಕೆ ಬಂದದ್ದು ಕೂಡಲೇ ತಬ್ಕೊಂಡು, ಭಗವಂತ ನೀನೇ ನನ್ನ ಮನೆಯಲ್ಲಿ ಬಂದಿದೆಯಾ, ನೀನೇ ನನ್ನ ಮನೆಯನ್ನು ಆಳಬೇಕು ಅನ್ನೋದು. ನೋಬಡಿ ಗೆಟ್ಸ್ ಇಟ್. ಹೌ ಇಸ್ ದ ಚೈಲ್ಡ್ ಟು ಲುಕ್? ಫೇರ್ ಕಂಪ್ಲೆಕ್ಷನ್, ಡಾರ್ಕ್ ಕಂಪ್ಲೆಕ್ಷನ್, ಲಾಟ್ ಆಫ್ ಹೇರ್ಸ್, ಮೂಕ ಶಾರ್ಪ್ ಆಗಿದೆಯಾ, ಇದು ಹೆಂಗಿದೆ, ಅದು ಹೆಂಗಿದೆ. ಇಮ್ಮಿಡಿಯೇಟ್ಲಿ ಯು ಜಡ್ಜ್ ದ ಚೈಲ್ಡ್. ವಾಟ್ ಹ್ಯಾಪನ್ಸ್? ದ ಜಡ್ಜ್ಮೆಂಟ್ ಗೋಸ್ ಇನ್ಸೈಡ್ ದ ಚೈಲ್ಡ್. ದ ಡಾಕ್ಟರ್ ಕಮ್ಸ್, ಹಿ ಸೇಸ್ ಸ್ಲೈಟ್ಲಿ ದ ಚೈಲ್ಡ್ ಇಸ್ ಡಾರ್ಕರ್. ದ ಚೈಲ್ಡ್ ಹ್ಯಾಸ್ ದ ಡಾರ್ಕ್ ಕಂಪ್ಲೆಕ್ಷನ್ ಆಲ್ ಥ್ರೂ ಹಿಸ್ ಲೈಫ್, ಆಲ್ ಥ್ರೂ ಲೈಫ್. ಅದಕ್ಕೆ ಭಗವಾನ್ ಹೇಳ್ತಿರ್ತಾರೆ, ಮಗು ಹುಟ್ಟಿ 6 ಗಂಟೆ ಕಾಲ ಕಾಮೆಂಟ್ರಿ ಹೊಡೆಯೋರು ಯಾರನ್ನು ಕರಿಬೇಡ. Let the child be for 6 years as it is in the hospital. It depends, the surroundings, the vatavaranagalu, vasanas will affect the child. 6 hours and up to 6 years, whatever has happened for the child, that nobody can erase. Even the memory goes, but it has gone into the unconscious. What Bhagavan does, ee program no alter ಮಾಡ್ತಾರೆ in the dikshas. Only then you can see a change in the person. I will tell you, for example, one small example, I'll conclude this. I used to have lot of fear for police people and anything of the CBI crime, all ಇದು ನೋಡಿ ನನಗೆ ತುಂಬ ಭಯ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಐ ವಾಸ್ ನಾಟ್ ನೋಯಿಂಗ್. ಇಷ್ಟೊಂದು ವರ್ಷ ನಾನು ಧರ್ಮದಲ್ಲಿ ಬೆಳೀತಾ ಇದ್ದೀನಿ, ಎಷ್ಟು ಹೈಯರ್ ಪ್ರಾಸೆಸ್ಗೆ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಗಾನ್ ಫಾರ್ ದ ಹೈಯರ್ ದೀಕ್ಷಾ ಕ್ಲಾಸಸ್ ಅಂಡ್ ದ ಕಾನ್ಷಿಯಸ್ ಲೆವೆಲ್ ಇಸ್ ರೇಸ್ ಸೋ ಮಚ್, ಬಟ್ ಸ್ಟಿಲ್ ದ ಫಿಯರ್ ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್. ಲಾಸ್ಟ್ ಕ್ಲಾಸ್ ಐ ವೆಂಟ್, ಐ ಟೋಲ್ಡ್ ಭಗವಾನ್, ಐ ನೀಡ್ ಟು ಸಿ ದ ಫಿಯರ್. ಈ ಭಯ ನನಗೆ, ಪೊಲೀಸ್ ನೋಡಿದ್ರೆ ಭಯ ಯಾಕೆ ಬರುತ್ತೆ, ನನಗೆ ತೋರಿಸ್ಕೊಡಿ ಅಂತ. ವಾಟ್ ಡಿಡ್ ಭಗವಾನ್ ಡೂ? ಹಿ ಟುಕ್ ಮಿ ಟು ದ ಚೈಲ್ಡ್ಹುಡ್, ದ ಲೈಫ್ ರಿವ್ಯೂ. ಎಲ್ಲೆಲ್ಲಿ ನನಗೆ ಏನೇನು ಭಯ ಬಂತು, ಸ್ಕೂಲ್ಗೆ ಹೋಗುವಾಗ ಯಾರನ್ನು ನೋಡಿ ಭಯಪಟ್ಟೆ, ಟೀಚರ್ ನೋಡಿ ಯಾವಾಗ ಭಯಪಟ್ಟೆ, ಎಲ್ಲ ಭಯಕ್ಕೂ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಏನು ಭಗವಾನ್ ಇದೆಲ್ಲ ತೋರಿಸ್ತಾ, ನನಗೇನು ಅರ್ಥ ಆಗ್ತಾ ಇಲ್ಲ. ಯು ಕೀಪ್ ಸೀಯಿಂಗ್, ನೋಡ್ತಾ 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 ಬರ್ತಾ ಇದ್ದೀನಿ. ಸಡನ್ನಾಗಿ ದ ಲಾರ್ಡ್ ರಿವೀಲ್ ಮೀ, ವೆನ್ ಯು ಆರ್ ಇನ್ ಮದರ್ಸ್ ಓಮ್, your mother used to read detective stories ಅಂತ ಹೇಳಿದ್ರು ಭಗವಾನ್. You will not believe, that was a revelation given by Aman Bhagavan. Your mother used to read a lot of detective stories. I was shocked. ಇದನ್ನು ಹೇಳ್ಕೊಡ್ಲಿಕ್ಕೆ 20 ವರ್ಷ ಪ್ರಯಾಣ ಬೇಕಾಗಿತ್ತ ಭಗವಾನ್. ಐ ಆಮ್ ಗೋಯಿಂಗ್ ಆ್ಯಂಡ್ ಟೆಲ್ಲಿಂಗ್ ಅಬೌಟ್ ಯು ಟು ದ ವರ್ಲ್ಡ್. ಒಂದು ಚಿಕ್ಕ ಭಯ ಕೂಡ ನನ್ನಲ್ಲಿ ಹ್ಯಾಂಡಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಂದರೆ ನಾನು ಏನನ್ನ ಹೋಗಿ ಹೇಳಬೇಕು ಹೊರಗಡೆ ಪ್ರಪಂಚಕ್ಕೆ. ಯು ಹ್ಯಾವ್ ಟು ರಿವೀಲ್ ಮೀ ಅಂತ. ನನಗೆ ಶಾಕ್ ಆಯಿತು. ಆ ಪ್ರಕ್ರಿಯೆ ಮುಗಿದಿದ್ದು ಕೂಡಲೇ ಐ ಗಾಟ್ ಔಟ್ ಆಫ್ ದ ಪೊಲೀಸ್ ಫಿಯರ್. ಆನೆಸ್ಟ್ಲಿ, ಸಿನ್ಸಿಯರ್ಲಿ. ಓನ್ಲಿ ಯು ನೀಡ್ ಟು ಸಿ. ಆಫ್ಟರ್ ಸೀಯಿಂಗ್ ಇಟ್ ವ್ಯಾನಿಶ್. ಯು ಆರ್ ನಾಟ್ ಸೀಯಿಂಗ್, ಯು ಆರ್ ಎಸ್ಕೇಪಿಂಗ್, ದಟ್ ಇಸ್ ವೈ ಇಟ್ ಇಸ್ ಚೇಸಿಂಗ್ ಯು. ದೆನ್ ವಾಟ್ ಹ್ಯಾಪನ್? ಐ ವೆಂಟ್ ಟು ಮೈ ಮದರ್. ಐ ಆಸ್ಟರ್, ನೀವು ತುಂಬ ಸ್ಟೋರಿ ಬುಕ್ಸ್ ಓದ್ತಾ ಇದ್ದೀರಾ? ಹೌದು. ನಿನಗೆ ಗೊತ್ತಿಲ್ವಾ, ನನಗೆ ಸ್ಟೋರಿ ಬುಕ್ ಅಂದರೆ ತುಂಬ ಹುಚ್ಚು. ಹಾಲೆಲ್ಲ ಕುದಿಸಿ ಹಂಗೆ ಸುಟ್ಟೋಗ್ತಾ ಇರುತ್ತೆ, ಅನ್ನ ಸ್ಟೌವಲ್ಲಿ ಹಂಗೆ ಸುಟ್ಟೋಗ್ತಾ ಇತ್ತು ಅಂತೆಲ್ಲ ಹೇಳ್ತಿದ್ರಮ್ಮ. ಎಂಥ ಸ್ಟೋರಿ ಬುಕ್ ಓದ್ತಾ ಇದ್ರಿ? Detective stories. You will not believe. I was shocked. After 20 years, after that, when I went to Hubli, one of the devotees' house, I stayed in a policeman's house. Nothing happened, no charge. The charges have been removed. This is what Bhagavan says. From the unconscious, the charges will be removed completely. Complete fear will go off regarding that policeman. This is what was happening for me. So this is the unconscious pattern. Lot many things are there to see about, because this is the main thing which is ruling all of us. ನೀವು ಕತ್ಲು ನೋಡಿ ಕೆಲವರು ಭಯ ಬರ್ಬೋದು, ಕಾಂಪ್ಲೆಕ್ಸ್ ಬರ್ಬೋದು. All the things we have created. This world is created by us.
Every time let us not utter prapancha kettadu mosa. We are the world. Let the journey start from within, because we are the nearest person whom we can handle. Let us not go and alter the opposite person. That is the message. Yes, sir. Yes. Yes, yes. True, true. True, true. True. Yes, true. Even now it is not too late. If your wife is able to accept whatever message you have told me, or if you are able to understand, ಗಂಡು ಅಂದರೆ ಹೀಗೆ ಇರ್ತಾನೆ, ಹೆಣ್ಣು ಅಂದರೆ ಹೀಗೆ ಇರ್ತಾನೆ, ಒಪ್ಕೊಂಡ್ರೆ ಕೂಡ ಅಲ್ಲಿ ದುಃಖ ಇರಲ್ಲ. ಎಲ್ಲಿ ದುಃಖ ಅಲ್ವಾ ಅಲ್ಲಿ ಕರ್ಮ ಬರಲ್ಲ. ವಾಟ್ ಎವರ್ ಇಟ್ ಇಸ್. ಸಪೋಸಿಂಗ್ husband may be very anger side, wife is very timid. Supposing wife is able to accept the husband's anger, there is no suffering. Only when he is into pain, the karma will hit you. If he is going to accept you, no karma. ಈ ಪ್ರಶ್ನೆ ನಾನು ಭಗವಂತನ ಕೇಳಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಇವ್ರು ಹೇಳಿದ್ರು, ನಾವು ಹುಟ್ಟಿದಾಗ ನಮ್ಗೆ ಯಾರೂ ಜ್ಞಾನ ಕೊಟ್ಟಿಲ್ಲ, ಸ್ಕೂಲಲ್ಲಿ ಕೂಡ ಇಂಥ ಜ್ಞಾನಗಳು ಕೊಟ್ಟಿಲ್ಲ ಕರ್ಮದ ಬಗ್ಗೆ. ಎಲ್ಲೂ ಹೇಳ್ಕೊಡು, ಅಪ್ಪ ಅಮ್ಮನೂ ಹೇಳ್ಕೊಡು, ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ. ದೇ ಆರ್ ಆಲ್ಸೋ ನಾಟ್ ಆನ್ ದ ಮಿಸ್ಟೇಕ್ ಸೈಡ್. ಭಗವಂತನಿಗೆ ಕೇಳಿದೆ, ಏನಯ್ಯ ಇಷ್ಟು ವರ್ಷ ಆದ ನಂತರ ಇವತ್ತು ಬಂದು ಇದು ಸತ್ಯ ಅದು ಸತ್ಯ ಅಂತ ಹೇಳ್ಕೊಡ್ತಿಲ್ಲ, ನಾನು ಹೀಗೇ ಎಷ್ಟು ಕೆಟ್ಟ ಕಾರ್ಯಗಳು ನಾನು ಮಾಡ್ಕೊಂಡು ಬಂದುಬಿಟ್ಟಿದ್ದೀನಲ್ಲ, ಏನು ಮಾಡಲಿ? What am I going to do? I need to face whatever I have done. I have caused pain to everybody. If I speak one word, it used to pierce everybody and is going to cause so much of pain. ಅದಕ್ಕೆ ನಾನು ಏನು ಮಾಡಬೇಕು? The Lord only said, you cannot get back to the event and handle that. Start doing good things. I will handle rest. What happens? Today we are suffering because Pitrus are not happy. They're curses. They have not reached the Satiloka. They are still stuck up in the middle of the lokas. Unless that bond is broken between you and them, they are not going to get blessings. So many things has to be handled. Fraction of second, the Lord will vanish all these things. Just see, instead of suffering for 10 to 20 years, you only become aware of it. Yes, I have done this. I have to seek forgiveness. Even they are not there in front of you. Visualize them in front of you. Fall on their feet. Seek for forgiveness. Over. Karmic cycle is over. You can see that the Pitrus just leaving the planet in the Jyotis form. You can see, and we have seen. This is the truth. There are so many problems because of which we are suffering. But everything can be handled fraction of seconds, if you agree. Yes, sir. Yes. Even to have positive things always, definitely you need Satkarma. Supposing in your past, your ಮುತ್ತಾತ ಅಜ್ಜಗಳೆಲ್ಲ ಸ್ವಲ್ಪ ಒಳ್ಳೆ ಕಾರ್ಯಗಳು ಬಂದಿದ್ರೆ, you will have that quality automatically. Without trying to become that, without any effort, automatically you will have positivity. That is also grace. It's a blessings. Yes, sir. ಪ್ರೇ ಪ್ರಾರ್ಥನೆ ಮಾಡಿ ಈ ಪ್ರಪಂಚದ ಕಾನ್ಷಿಯಸ್ನ ರೇಸ್ ಮಾಡಬೇಕು. The conscious level of a man should be raised. Only then he can have a better understanding. He will get into the positivity. Because ಈ ಭೂಲೋಕನೇ ಅದೇ, ಇಲ್ಲಿ ಬಂದಿರೋದೇ ಇದು ನೆಗೆಟಿವ್ ವರ್ಲ್ಡ್. Here you cannot accept the positive thing. And only when you wish, I need to become positive, then the Lord will help you. ನೀವು ಮಾಡೋಕ್ಕಾಗಲ್ಲ, ಇದು ಭಗವಂತನ ಮಾಡೋ ಕಾರ್ಯ. No, it's not going to happen. Any amount of effort on man to change is impossible, because changes are only permanent. If you are able to accept it, there will be a transformation in that person. It's not that if you are accepting, that person is not going to change. No.
ಯು ಆಕ್ಸೆಪ್ಟ್ ದಮ್, ಯು ಸಿ ದ ಚೇಂಜಸ್. ಐ ವಿಲ್ ಟೆಲ್ ಒನ್ ಸ್ಮಾಲ್ ಎಕ್ಸಾಂಪಲ್. ನನ್ನ ಆಫೀಸ್ನಲ್ಲಿ ಒಬ್ಬ ಸ್ಪೋರ್ಟ್ಸ್ ಕೋಟ ಕ್ಯಾಶಿಯರ್ ಆಗಿದ್ದ. ಐ ಆಮ್ ಟೆಲಿಂಗ್, ಇಸ್ ಇಟ್ ಗೆಟಿಂಗ್ ಲೇಟ್ ಸರ್? ಐ ಟೇಕಿಂಗ್ ಲಾಟ್ ಆಫ್ ಟೈಮ್? ನನ್ನ ಆಫೀಸಲ್ಲಿ ಒಂದು ಕ್ಯಾಶಿಯರ್ ಇದೆ, ನಾನು ಬಂದು ಆಫೀಸ್ ಸೂಪರಿಂಟೆಂಡರ್ ಆಗಿದೆ. ಅವ್ನು ಏನು ಮಾಡೋನು, ಬಿಲ್ಸ್ ಎಲ್ಲ ಪ್ರಿಪೇರ್ ಮಾಡುವಾಗ ನಾನು ಕಲಿಯುವಾಗ, ನಾನು ವೆನ್ ಐ ವಾಸ್ ಎ ಕ್ಯಾಶಿಯರ್, ಹೆಡ್ಡಿಂಗ್ಸ್ ಎಲ್ಲ ರೆಡ್ ಇಂಕಲ್ಲಿ ಬರೀತಿದೆ, ಮಿಕ್ಕಿದ ಸಬ್ಜೆಕ್ಟ್ ಎಲ್ಲ ಬ್ಲೂ ಇಂಕಲ್ಲಿ ಬರೀತಿದೆ. ಇವನು ಏನು ಮಾಡ್ತಿದ್ದ, ಎಷ್ಟು ಹೇಳಿದ್ರು ಬ್ಲೂ ಇಂಕಲ್ಲೇ ಬರಿತಾ ಇದ್ದ. ನನಗೆ ಸಿಟ್ಟು. ನಾನು ಡಿಪಾರ್ಟ್ಮೆಂಟ್ಗೆ ಸೇರುವಾಗ ನನ್ನ ಆಫೀಸ್ ಸೂಪರಿಂಟೆಂಡೆಂಟ್ ಏನೆಲ್ಲ ಹೇಳಿದ್ರು ನಾನು ಕೇಳಿದ್ದೀನಿ, ಆದರೆ ನಾನು ಹೇಳಿ ಮಾತು ಇವನು ಕೇಳ್ತಾ ಇಲ್ಲ. ವಾಟ್ ಹ್ಯಾಪನ್? ಐ ಹ್ಯಾವ್ ಕಂಡೀಷನ್ಡ್ ಮೈ ಸೆಲ್ಫ್. ನಾನು ಹೀಗೆ ಕಲ್ತಿದ್ದೀನಿ, ಅವನು ಹಾಗೇ ಮಾಡಬೇಕು. ದಟ್ ವಾಸ್ ಮೈ ಸಫರಿಂಗ್. ಸೊ ವಾಟ್ ಹ್ಯಾಪನ್ ವೆನ್ ಐ ವೆಂಟ್ ಫಾರ್ ಒನ್ ಆಫ್ ದ ಪ್ರಾಸೆಸ್, ಭಗವಾನ್ ಶೋಡ್ ಮೀ. ನನಗೆ ಶ್ರೀಮೂರ್ತಿಗೆ ತಿಲಕ ಇಡ್ತಾರೆ. ನನಗೆ ಯಾವಾಗಲೂ ಒಂದು ಅಭ್ಯಾಸ, ತಿಲಕ ಸ್ವಲ್ಪ ಕೋಣೆಯಾಗಿ ಇಟ್ಬಿಟ್ರೆ ನನ್ನ ಕೈಯೆಲ್ಲ ಪರ ಅಂತ ಇರುತ್ತೆ, ಯಾವಾಗ ರೌಂಡಾಗಿ ಇಡಬೇಕು ಅಂತ. ಅದು ಒದ್ದಾಟ, ನನಗೆ ಜಿಗುಪ್ಸೆ ಒಳಗಡೆ. ಮಿಕ್ಕಿದವರೆಲ್ಲ ಜ್ಞಾನವನ್ನು ಸ್ವೀಕಾರ ಮಾಡ್ತಿರ್ತಾರೆ, ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀನಿ. ಬೊಟ್ಟನ್ನ ಸರಿಯಾಗಿ ಇಡಬೇಕು, ಬೊಟ್ಟನ್ನ ಸರಿಯಾಡಬೇಕು. ಹೂ ಇಸ್ ದ ಲೂಸರ್? ಐ ಆಮ್ ನಾಟ್ ಟ್ರೈಂಗ್ ಟು ಚೇಂಜ್, ಬಟ್ ಆಲ್ ಅದರ್ಸ್ ಹ್ಯಾವ್ ರಿಸೀವ್ ದ ಜ್ಞಾನ, ವೆರ್ ಐ ಲಾಸ್ಟ್ ಮೈ receiving jnana through setting right something. Does it going to make any difference? ಯಾವಾಗ ಅದನ್ನು ರಿಯಲೈಸ್ ಮಾಡಿದ್ನೋ, ನೆಕ್ಸ್ಟ್ ಡೇ ಆಫೀಸ್ ಹೋಗ್ಬಿಟ್ಟು ಐ ವಾಸ್ ಟರ್ನಿಂಗ್ ದ ಫೈಲ್, ಭಗವಾನ್ ವಾಸ್ ಶೋಯಿಂಗ್ ಮೀ, ಏನು ನಿನ್ನ ರೆಡ್ ಲೈನ್ ಹಿಡ್ಕೊಂಡು ಕೂತಿದ್ಯಾ, ಅವನು ಮಾಡ್ತಾನೆ ಬ್ಲೂ ಇಂಕ್ನಲ್ಲಿ, ಚೆಕ್ಸ್ ಎಲ್ಲ ಪಾಸ್ ಆಗ್ತಿದೆ, ಎಲ್ಲರಿಗೂ ಸಂಬಳ ಬರ್ತಾ ಇದೆ, ಏನೆಲ್ಲ ಬಿಲ್ ಕಳ್ಸಾರೋ ಎಲ್ಲ ಚೆನ್ನಾಗೇ ಇದ್ದಾರೆ, ನಿಂದೇನು ಒದ್ದಾಟ ಅಂತ ಕೇಳಿದ್ರು. ಅಯ್ಯೋ ರಾಮ, ನಾನೊಂದು ಫೂಲ್ ಅಲ್ವಾ ಭಗವಾನ್? It is me who is suffering. When the moment I realize, next day he is sending the file with a red mark. This is the magic. Life is teaching you lesson. Learn it. Whatever you want, you'll get it back. But don't struggle. Yes. ಪ್ರಾರ್ಥನೆ ಸ್ಪಷ್ಟವಾಗಿ ಮಾಡಬೇಕು. First and foremost thing, you need to ask yourself, what is that you wanted? Are you very clear? ಕೇಳುವಾಗ ಅದರಲ್ಲಿ ಸ್ವಾರ್ಥ ಇರಬಾರ್ದು. ಆ ಪ್ರಾರ್ಥನೆಯಲ್ಲಿ ಇನ್ನೊಬ್ಬರಿಗೆ ನೋವು ಬರಬಾರ್ದು. ಅದು ಸಿಕ್ಕಿದ್ರೆ ನಿಮ್ಗೆ ಏನು ಫಲಿತ ಅಂತ ನೋಡಬೇಕು. ಇಫ್ ಯು ಆರ್ ಹ್ಯಾವಿಂಗ್ ದ ಹೈಯರ್ ಕ್ಲಾರಿಟಿ, ಯು ನೀಡ್ ಟು ಬಾಂಡ್ ಟು ಗಾಡ್. ಆ ದೇವರು ನಾನು ಕೇಳಿದ್ರೆ ಮಾಡೇ ಮಾಡ್ತಾನೆ ಅನ್ನೋದು ನಂಬಿಕೆನೇ ದೇವರು. ಆ ನಂಬಿಕೆ ಬಂದದ ಕೂಡಲೇ ಇನ್ಸ್ಟಂಟಾಗಿ ಆಗ್ಬಿಡುತ್ತೆ. ಆ ನಂಬಿಕೆಯಲ್ಲಿ ಕೂಡ ಚಂಚಲ ಇದ್ದರೆ ನೋ, ಯು ಆರ್ ಟೆಸ್ಟಿಂಗ್ ಗಾಡ್. ಯು ಶುಡ್ ಹ್ಯಾವ್ ಹೈಯರ್ ಕ್ಲಾರಿಟಿ. ಐ ವಿಲ್ ಟೆಲ್ ಮೈ ಗಾಡ್, ಯು ಆರ್ ಅ ಚಾಂಪಿಯನ್, ಯು ಕ್ಯಾನ್ ಅಚೀವ್ ಎನಿಥಿಂಗ್, ಆ್ಯಂಡ್ ಐ ಡೂ ಅಚೀವ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ದಟ್ ಇಸ್ ದ ಗಾಡ್ ವಿಚ್ ಹ್ಯಾವ್ ಕ್ರಿಯೇಟೆಡ್. ಹ್ಯಾವ್ ಫೇತ್, ಬಾಂಡ್ ಆ್ಯಂಡ್ ಕ್ಲಾರಿಟಿ ಇನ್ ಪ್ರೇಯರ್. ನೋ ಸೆಲ್ಫಿಶ್ನೆಸ್ ಇನ್ ಯುವರ್ ಪ್ರೇಯರ್ಸ್. ಇಟ್ ವಿಲ್ ಬಿ ಇನ್ಸ್ಟಂಟ್ಲಿ ಆನ್ಸರ್ಡ್ ಆ್ಯಂಡ್ ದೇರ್ ಶುಡ್ ನಾಟ್ ಬಿ ಎನಿ ಕಂಪ್ಯಾರಿಸನ್. ಅವನ ಮನೆಯಲ್ಲಿ ಕಾರ್ ಇಟ್ಕೊಂಡಿದ್ದಾನೆ, ಬೆನ್ಸ್ ಕಾರ್, ನನ್ನ ಮನೆಯಲ್ಲಿ ಕೂಡ ಬೆನ್ಸೇ ತಗೊಳ್ಬೇಕು. ಇಲ್ಲ, ನಿನಗೆ ಬೇಕಾ ಕೇಳು, ನನಗೆ ಬೆನ್ಸ್ ಕಾರ್ ತುಂಬ ಇಷ್ಟ ಭಗವಾನ್, ನನಗೊಂದು ಬೆನ್ಸ್ ಕಾರ್ ಕೊಡಿ. ವೈ ಡು ಯು ಕಂಪೇರ್? ದೀಸ್ ಆರ್ ದ ಪ್ರೇಯರ್ಸ್ ವಿಚ್ ಆಸ್ ಗೋಯಿಂಗ್ ಟು ಬಿಕಮ್ ಫೇಲ್ಯೂರ್. ಎಸ್, unconscious pattern. That is, you are not the cause for it. It comes and it goes. Just become aware of it. Thoughts you cannot control and it is not yours. Mind is not yours. It's the one mind which is ruling the world. It could be anybody. Suppose ನೀವು ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಗಾಡಿ ಓಡಿಸ್ಕೊಂಡು, ಆ್ಯಕ್ಚುಲಿ ಮನೆ ಬಿಟ್ಟು ಹೋಗುವಾಗ ನಿಮ್ಗೆ ಯಾವ ಭಯನೂ ಇಲ್ಲ, ಬಟ್ ಹೋಗುವಾಗ ಸಡನ್ನಾಗಿ ಏನೋ ಒಂದು ಭಯ ಬಂತು. ಅದು ನಿಮ್ಮದಲ್ಲ, ನಿಮ್ಮ ಪಕ್ಕದಲ್ಲಿ ಹೋಗಿರುವಂಥ ಗಾಡಿ ಒಳಗಡೆ ಇರುವ ಮನಸ್ಸು ಕೂಡ ನಿಮ್ಮನ್ನು ಕಾಡಬಹುದು. ದಟ್ ಇಸ್ ವೈ ಯು ಬಿಕಮ್ ಅವೇರ್ ಆಫ್ ಇಟ್. ದ ಫಿಯರ್ ವಿಲ್ ವ್ಯಾನಿಶ್ ಬೈ ಇಟ್ ಸೆಲ್ಫ್. ಎಸ್, ಅದು ನಿಮ್ಮದಲ್ಲ, ಅದು ಎಲ್ಲರದು. ಬಿಕಮ್ ಅವೇರ್ ಆಫ್ ಇಟ್, ದೆನ್ ನಾಟ್ ಗೆಟ್ ಫಿಯರ್. ಆಲ್ವೇಸ್ you don't become the participant of the thought. Just become the witness of the thought. You can see so much, just it keeps going and going. At fine stage it will slow down and it switches off. Only then you will be very functional, and that is the time the divinity will take over you. Yes. Any other questions, sir? Thank you. Namaste. ನಾಳೆ ಸಾಯಂಕಾಲ 6:30ಯಿಂದ 8 ಗಂಟೆವರೆಗೆ ಇದೇ ವೇದಿಕೆಯಲ್ಲಿ ಪಂಡಿತ್ ಜಯತೀರ್ಥಾಚಾರ್ಯ ಮಳಗಿ ಅವರಿಂದ ಮಹಾಭಾರತ ಕುರಿತು ನಮ್ಮ ಪರಂಪರೆ ಸಾಕಷ್ಟು ಹೇಳಿದೆ. ಇವತ್ತಿನ ದಿನದಲ್ಲಿ ಅದನ್ನು ಮತ್ತೆ ಮತ್ತೆ ನೆನಪಿಸ್ತಕ್ಕಂತಹ ಅನೇಕ ಚಳುವಳಿಗಳು, ಮೂಮೆಂಟ್ಗಳು ಈ ದೇಶದಲ್ಲಿ ನಡೀತಾನೇ ಇದೆ. ಬಹುಶಃ ಅದರ ಪರಿಣಾಮ ಇನ್ನೂ ನಮ್ಮ ಜೀವನ ಇಲ್ಲಿ ಸಹ್ಯವಾಗಿದೆ ಅಂತ
ನಾವು ಭಾವಿಸಬಹುದು. ಅದರ ಒಂದು ಭಾಗವಾಗಿಯೇ ಒನ್ನೆಸ್ ಯೂನಿವರ್ಸಿಟಿ, ಒನ್ನೆಸ್ ಮೂವ್ಮೆಂಟ್ ಏನು ಕೆಲಸ ಮಾಡ್ತಾ ಇದೆ, ಅದರಲ್ಲಿ ನಳಿನಿಯವರು ಹಾಗೂ ಪ್ರಭಾಕರ್ ಅವರು ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವದ ಆಧಾರಿತವಾಗಿ ಇವತ್ತಿನ ಈ ಕಾರ್ಯಕ್ರಮ ನಡೆದಿದೆ ಮತ್ತು ನಮಗೆಲ್ಲರಿಗೂ ಕೂಡ ಅನೇಕ ಹೊಸ ಸಂಗತಿಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿಗೆ ಕಾರ್ಯಕ್ರಮ ಮುಗಿದಿರುತ್ತೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.